ಹಾಯ್ ಸ್ಟೂಡೆಂಟ್ಸ್, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ವಾಲಾ ಕನ್ನಡ ಚಾನೆಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಹೇಗಿದ್ದೀರಿ ಎಲ್ರು? ಐ ಬಿಲೀವ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಮತ್ತೆ ನಿಮ್ಮ ಪ್ರಿಪರೇಷನ್ ಎಲ್ಲ ಹೇಗೆ ನಡೀತಾ ಇದೆ? ಎಲ್ಲರೂ ಕೂಡ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದೀರಾ, ಅಭ್ಯಾಸ ಮಾಡ್ತಿದ್ದೀರಾ, ಚೆನ್ನಾಗಿ ಕಲಿತಿದ್ದೀರಾ ಅನ್ನೋದು ನನ್ನ ಅಭಿಪ್ರಾಯ. ಆಲ್ ರೈಟ್, ಸರಿ. ಸೊ ಹಾಗಿದ್ರೆ ಇವತ್ತಿನ ಈ ಒಂದು ಮ್ಯಾಥಮೆಟಿಕ್ಸ್ ಲೆಕ್ಚರ್ ಸೆಷನ್ ಅಲ್ಲಿ ಯಾವ ಚಾಪ್ಟರ್ನ ಮೇಲೆ ನಾವು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನ, KCET ಕ್ವೆಶನ್ಸ್ಗಳನ್ನ ಸಾಲ್ವ್ ಮಾಡೋದಕ್ಕೆ ಹೊರಟಿದ್ದೀವಿ ಅನ್ನೋದನ್ನ ತಿಳ್ಕೊಳ್ಳೋಣ. ಎಸ್, ಸೊ ಇವತ್ತು ನಾವು ಫಸ್ಟ್ ಇಯರ್ PUC ಅಲ್ಲಿ ಇರ್ತಕ್ಕಂಥ ಒನ್ ಆಫ್ ದ ಚಾಪ್ಟರ್ ದಟ್ ಈಸ್ ಪರ್ಮ್ಯುಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ಅನ್ನುವಂಥ ಚಾಪ್ಟರ್ ಅನ್ನ ಡಿಸ್ಕಸ್ ಮಾಡೋದಕ್ಕೆ ಹೊರಟಿದ್ದೀವಿ. ಇದ್ರ ಮೇಲೆ ಕ್ವೆಶನ್ಸ್ಗಳನ್ನ ಸಾಲ್ವ್ ಮಾಡೋದಕ್ಕೆ ಹೊರಟಿದ್ದೀವಿ. ಸೊ ಯಾವ ರೀತಿ ಪ್ರಶ್ನೆಗಳಪ್ಪ ಅಂತ ಅಂದ್ರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ NCERT ಎಕ್ಸಾಂಪ್ಲರ್ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನ ನಾವು ಇಲ್ಲಿ ಸಾಲ್ವ್ ಮಾಡೋದಕ್ಕೆ ಹೊರಟಿದ್ದೀವಿ. ಆಲ್ ರೈಟ್, ಎಲ್ಲರೂ ತಯಾರಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಈ ಸೆಷನ್ ಅನ್ನ ಶುರು ಮಾಡೋದಕ್ಕಿಂತ ಮುಂಚೆ ಯಾವಾಗಲೂ ನಮ್ಮ ಅಭ್ಯಾಸ ಏನಿದೆ ಅಂದ್ರೆ ಆ ಚಾಪ್ಟರ್ನ ವೇಟೇಜ್ ಅನ್ನ ತಿಳ್ಕೊಳ್ಳೋದು. ಅಂದ್ರೆ ನಮ್ಮ KCET ಎಕ್ಸಾಮಿನೇಷನ್ ಅಲ್ಲಿ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂತಹ ಚಾಪ್ಟರ್ ಪರ್ಮಿಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ನ ಮೇಲೆ ಎಷ್ಟು ಪ್ರಶ್ನೆಗಳು ಬರ್ತವೆ, ಎಷ್ಟು ಮಾರ್ಕ್ಸ್ಗೆ ಬರ್ತವೆ ಅಂತ ಅಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಫಸ್ಟ್ PUC ಕಂಟೆಂಟ್ ಇಂದ ಫಸ್ಟ್ PUCಯ ಯಾವುದೇ ಚಾಪ್ಟರ್ ಅನ್ನ ನೀವು ಕನ್ಸಿಡರ್ ಮಾಡಿದ್ರು ಪ್ರತಿ ಚಾಪ್ಟರ್ ಇಂದ ಒಂದೇ ಪ್ರಶ್ನೆ ಬರೋದು. ಹೌದಾ? ಸೊ ಒಂದು ಕ್ವೆಶನ್ ಅಂತ ಅಂದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ 1 ಮಾರ್ಕ್. ಹೌದಾ? ಸೊ ಒಂದು ಪ್ರಶ್ನೆ ಬರುತ್ತೆ, ದಟ್ ಈಸ್ 1 ಮಾರ್ಕ್ ಇನ್ KCET ಎಕ್ಸಾಮಿನೇಷನ್. ಫೈನ್, ಅರ್ಥ ಆಯ್ತಾ? ಆಲ್ ರೈಟ್, ಈಗ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ನಾವು ಈ ಚಾಪ್ಟರ್ ಅಂದ್ರೆ ಪರ್ಮಿಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ಚಾಪ್ಟರ್ ಅಲ್ಲಿ ಇರ್ತಕ್ಕಂಥ ಕೆಲವು ಇಂಪಾರ್ಟೆಂಟ್ ಫಾರ್ಮುಲಾಸ್ಗಳಾಗಿರಬಹುದು, ಓಕೆ, ಯಾವ್ದಾದ್ರು ಇಕ್ವೇಶನ್ಸ್ಗಳಾಗಿರಬಹುದು, ಕಾನ್ಸೆಪ್ಟ್ಗಳಾಗಿರಬಹುದು, ಏನೇ ಇರಲಿ ಅದನ್ನ ಒಮ್ಮೆ ಕ್ವಿಕ್ ಆಗಿ ರಿವೈಸ್ ಮಾಡಿಕೊಂಡು ಮುಂದೆ ಹೋಗೋಣ, ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಆಲ್ ರೈಟ್, ಸರಿ. ಸೊ ಈ ಪರ್ಮಿಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ಅಲ್ಲಿ ಮೊದಲನೇದಾಗಿ ನಾವು ನೋಡೋದು ಏನಪ್ಪಾ ಅಂತ ಅಂದ್ರೆ ಪರ್ಮ್ಯುಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ಚಾಪ್ಟರ್ ಅಲ್ಲಿ ನಾವು ಮೊದಲನೇದಾಗಿ ಕಲಿಯೋದು ಏನಪ್ಪಾ ಅಂದ್ರೆ 2 ರೂಲ್ಗಳನ್ನ. ಹೌದಾ? ಅದೇನು ಅಂದ್ರೆ ಫಂಡಮೆಂಟಲ್ ಮಲ್ಟಿಪ್ಲಿಕೇಶನ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಒಂದು, ಹೌದಾ? ಇನ್ನು ಎರಡನೇದು ಎಡಿಷನ್, ಫಂಡಮೆಂಟಲ್ ಎಡಿಷನ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಒಂದು ಮಲ್ಟಿಪ್ಲಿಕೇಶನ್ ರೂಲ್ ಅನ್ನ ನೋಡ್ತೀವಿ. ಹೌದಾ? ಸೊ ಮಲ್ಟಿಪ್ಲಿಕೇಶನ್ ರೂಲ್ ಒಂದು, ಇನ್ನು ಎರಡನೇದಾಗಿ ಎಡಿಷನ್ ರೂಲ್ ಇನ್ನೊಂದು. ಹೌದಾ? ಸೊ ಇದ್ರ ಮೇಲೆ ಕ್ವೆಶನ್ಗಳನ್ನ ನಾವು ಸಾಲ್ವ್ ಮಾಡ್ತೀವಿ. ಸೊ ನಿಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಮಲ್ಟಿಪ್ಲಿಕೇಶನ್ ರೂಲ್ ಅಂದ್ರೆ ಬೇಸಿಕಲಿ ಮಲ್ಟಿಪ್ಲಿಕೇಶನ್ ರೂಲ್ ಯಾವಾಗ ಅಪ್ಲೈ ಆಗುತ್ತೆ ಅಂದ್ರೆ ಒಂದಕ್ಕಿಂತ ಹೆಚ್ಚಿಗೆ ಇವೆಂಟ್ ಸೈಮಲ್ಟೇನಿಯಸ್ ಆಗಿ ಆಗ್ತಿದೆ ಅಂದ್ರೆ ನಾವು ಮಲ್ಟಿಪ್ಲಿಕೇಶನ್ ಅನ್ನ ಅಪ್ಲೈ ಮಾಡ್ತೀವಿ. ಅರ್ಥ ಆಗ್ತಿದೆನಾ? ಓಕೆ. ಇನ್ನು ಎಡಿಷನ್ ರೂಲ್ ಯಾವಾಗ ಅಪ್ಲೈ ಆಗುತ್ತಪ್ಪ ಅಂದ್ರೆ ಸಾಕಷ್ಟು ಇವೆಂಟ್ಗಳಿದೆ ಆದರೆ ಒಂದೇ ಒಂದು ಇವೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ ಅಂದಾಗ ಎಡಿಷನ್ ರೂಲ್ ಅನ್ನ ನಾವು ಅಪ್ಲೈ ಮಾಡ್ತೀವಿ. ಸೊ ಪ್ರಶ್ನೆನ ಸಾಲ್ವ್ ಮಾಡ್ತಾ ಹೋದಾಗ ಇದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಫೈನ್, ಸರಿ. ಇನ್ನು ಪರ್ಮಿಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ಅಲ್ಲಿ ನಾವು ಮೊದಲನೇದಾಗಿ ತಿಳ್ಕೊಳ್ಳುವಂಥದ್ದು ಪರ್ಮಿಟೇಷನ್ಸ್ ನ ಬಗ್ಗೆ. ಹೌದಾ? ಸೊ ಪರ್ಮಿಟೇಷನ್ಸ್ ಇಸ್ ನಥಿಂಗ್ ಬಟ್ ಅರೇಂಜ್ಮೆಂಟ್. ಸೊ ಈ ಅರೇಂಜ್ಮೆಂಟ್ ಅಲ್ಲಿ ನಾವು ಅಂದ್ರೆ ಈ ಪರ್ಮಿಟೇಷನ್ ಅಲ್ಲಿ ಬೇಸಿಕಲಿ ಅನೇಕ ಫಾರ್ಮುಲಾಗಳನ್ನ ಇಲ್ಲಿ ನೋಡ್ತೀವಿ. ಸೊ ಮೊದಲನೇದಾಗಿ NPR ಇಸ್ ಈಕ್ವಲ್ ಟು n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್. ಹೌದಾ? ಈ ಫಾರ್ಮುಲಾ ಯಾವಾಗ ಬಳಸ್ತೀವಿ ಅಂದ್ರೆ ರಿಮೆಂಬರ್, ಯಾವಾಗ ಕೊಟ್ಟಿರುವಂತಹ ಆಬ್ಜೆಕ್ಟ್ಸ್, ಲೆಟರ್ಸ್ ಏನೇ ಕೊಟ್ಟಿರ್ಲಿ, ಏನೇ ಇನ್ಫಾರ್ಮೇಶನ್ ಕೊಟ್ಟಿರ್ಲಿ, ಎಲ್ಲ ಆಬ್ಜೆಕ್ಟ್ಸ್ಗಳು, ಎಲ್ಲ ಲೆಟರ್ಸ್ಗಳು, ಎಲ್ಲ ನಂಬರ್ಸ್ಗಳು, ಯಾವುದೇ ಒಂದು ವಿಷಯವನ್ನ ಕೊಟ್ಟಿರ್ತಾರೆ, ಬೇಸಿಕಲಿ ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡೋಣ. ಕೊಟ್ಟಿರೋ ಆಬ್ಜೆಕ್ಟ್ಸ್ಗಳು ವೆನ್ ದೇ ಆರ್ ಡಿಸ್ಟಿಂಕ್ಟ್, ಡಿಫ್ರೆಂಟ್ ಇದ್ದಾಗ ಪರ್ಮಿಟೇಷನ್ ಅಲ್ಲಿ ಅರೇಂಜ್ಮೆಂಟ್ ಆಗಬೇಕು ಅಂದ್ರೆ ಈ ಫಾರ್ಮುಲಾನ ಬಳಸ್ತೀವಿ, ರಿಮೆಂಬರ್. ಓಕೆ. ಸೊ 0 ಫ್ಯಾಕ್ಟೋರಿಯಲ್ ವಿಲ್ ಬಿ ಈಕ್ವಲ್ ಟು 1, then NP0 will be equal to 1 again, because NP0 ಅಂದ್ರೆ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ 0 ಅಂದ್ರೆ ಅಗೇನ್ n ಫ್ಯಾಕ್ಟೋರಿಯಲ್. ಎರಡೂ ಕ್ಯಾನ್ಸಲ್ ಆಗಿ ಯು ವಿಲ್ ಗೆಟ್ 1. ಫೈನ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು NP1 is equal to
ನೋಡಿ NP1 ಅಂದ್ರೆ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ 1 ಫ್ಯಾಕ್ಟೋರಿಯಲ್. ಬೇಸಿಕಲಿ ಇದು ಹೇಗೆ ಬರುತ್ತೆ ಅಂದ್ರೆ, ಸೊ n ಫ್ಯಾಕ್ಟೋರಿಯಲ್ ಅನ್ನ ನಾನು n ಇಂಟು n ಮೈನಸ್ 1 ಫ್ಯಾಕ್ಟೋರಿಯಲ್ ಅಂತ ಬರೀಬಹುದು, ಡಿವೈಡೆಡ್ ಬೈ n ಮೈನಸ್ 1 ಫ್ಯಾಕ್ಟೋರಿಯಲ್. ಕರೆಕ್ಟ್ ಅಲ್ವಾ? ನೋಡಿ n ಫ್ಯಾಕ್ಟೋರಿಯಲ್ ಅನ್ನ ನಾನು n ಇಂಟು n ಮೈನಸ್ 1 ಫ್ಯಾಕ್ಟೋರಿಯಲ್ ಅಂತ ಬರೀಬಹುದು, n ಇಂಟು n ಮೈನಸ್ 1 ಇಂಟು n ಮೈನಸ್ 2 ಫ್ಯಾಕ್ಟೋರಿಯಲ್ ಅಂತ ಬರೀಬಹುದು, n ಇಂಟು n ಮೈನಸ್ 1 ಇಂಟು n ಮೈನಸ್ 2 ಇಂಟು n ಮೈನಸ್ 3 ಫ್ಯಾಕ್ಟೋರಿಯಲ್ ಅಂತಾನು ಬರೀಬಹುದು. ಇಟ್ ಡಿಪೆಂಡ್ಸ್. ಇಲ್ಲಿ n ಮೈನಸ್ 1 n ಮೈನಸ್ 1 ಗಳನ್ನ ಕ್ಯಾನ್ಸಲ್ ಮಾಡಬೇಕಾಗಿದೆ, ಹಾಗಾಗಿ ಎರಡನ್ನೂ ನಾನು ಕ್ಯಾನ್ಸಲ್ ಮಾಡ್ತೀನಿ. ಅಂದ್ರೆ n ಫ್ಯಾಕ್ಟೋರಿಯಲ್ ಅನ್ನ ನಾನು n ಇಂಟು n ಮೈನಸ್ 1 ಫ್ಯಾಕ್ಟೋರಿಯಲ್ ಅಂತ ಅಷ್ಟೇ ಬರಿತೀನಿ. ಕಾರಣ ಇಷ್ಟೇ, ಕೆಳಗಡೆ ಡಿನೋಮಿನೇಟರ್ ಅಲ್ಲಿ n ಮೈನಸ್ 1 ಇದೆ, ಹಾಗಾಗಿ n ಮೈನಸ್ 1 ತನಕ ತಗೊಂಡು ಹೋಗಿ ನ್ಯೂಮರೇಟರ್ನ ನಿಲ್ಲಿಸಿದೆ. ಸೊ ಫೈನಲಿ ಯು ವಿಲ್ ಗೆಟ್ n. ಡನ್. ಇನ್ನು NPn ವಿಲ್ ಬಿ ಈಕ್ವಲ್ ಟು ಅಗೇನ್ n ಫ್ಯಾಕ್ಟೋರಿಯಲ್, ಬಿಕಾಸ್ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ n ಅಂದ್ರೆ 0 ಫ್ಯಾಕ್ಟೋರಿಯಲ್ ಆಯಿತು. 0 ಫ್ಯಾಕ್ಟೋರಿಯಲ್ ಈಸ್ 1, n ಫ್ಯಾಕ್ಟೋರಿಯಲ್ ಬೈ 1 ಈಸ್ ನಥಿಂಗ್ ಬಟ್ ಅಗೇನ್ n ಫ್ಯಾಕ್ಟೋರಿಯಲ್. ಡನ್. ಓಕೆ, ಸೊ ಈಗ ಇದೇ ಪರ್ಮಿಟೇಷನ್ಸ್ ಅಲ್ಲಿ ವೆನೆವರ್ ದ ಗಿವೆನ್ ಆಬ್ಜೆಕ್ಟ್ಸ್ ಆರ್ ಡಿಫ್ರೆಂಟ್ ಅಂತ ಅಂದ್ಕೊಳ್ಳಿ. ಸೇ ಫಾರ್ ಎಕ್ಸಾಂಪಲ್ ನಿಮಗೆ ಲೆಟರ್ಸ್ ಕೊಟ್ಟಿದ್ದಾರೆ ಮಿಸಿಸಿಪ್ಪಿ. ಓಕೆ, ಸೊ ಮಿಸಿಸಿಪ್ಪಿ ಅನ್ನುವಂಥ ಪದನ ಕೊಟ್ಟಿದ್ದಾರೆ. ಸೊ ಈ ಪದದಲ್ಲಿ ಇರ್ತಕ್ಕಂಥ ಎಲ್ಲಾ ಲೆಟರ್ಸ್ಗಳು ಇಲ್ಲಿ ಆಬ್ಜೆಕ್ಟ್ಸ್. ಈ ಆಬ್ಜೆಕ್ಟ್ಸ್ಗಳು ಡಿಸ್ಟಿಂಕ್ಟ್ ಆಗಿ ಇದೆನಾ, ಡಿಫ್ರೆಂಟ್ ಆಗಿದೆನಾ? ಇಲ್ಲ, ಎಲ್ಲವೂ ಸೇಮ್ ಇಲ್ಲ, ಆದ್ರೆ ಎಲ್ಲವೂ ಡಿಫ್ರೆಂಟು ಇಲ್ಲ. ಅಂದ್ರೆ ಒಂದಕ್ಕಿಂತ ಹೆಚ್ಚಿಗೆ ಸಲ ಕೆಲವೊಂದು ಆಬ್ಜೆಕ್ಟ್ಗಳು ರಿಪೀಟ್ ಆಗಿದೆ. ಸೊ ಅಂಥ ಟೈಮಲ್ಲಿ ನಾವು ಈ ಫಾರ್ಮುಲಾನ ಬಳಸ್ತೀವಿ. ಐ ಬಿಲೀವ್ ಯು ಆರ್ ಗೆಟಿಂಗ್ ದಿಸ್. ಸೊ NPR is equal to n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ P1 P2 P3 P4. ಸೊ P1 P2 P3 P4 ಗಳು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ, P1 ಅಂದ್ರೆ ಆಬ್ಜೆಕ್ಟ್ ಆಫ್ ದ ಫಸ್ಟ್ ಕೈಂಡ್. M ಅನ್ನ ನಾನು ಕನ್ಸಿಡರ್ ಮಾಡಿದ್ರೆ M ರಿಪೀಟ್ ಆಗಿದೆ ಇಲ್ಲ. S ಅನ್ನ ಕನ್ಸಿಡರ್ ಮಾಡಿದ್ರೆ ಎಸ್ ರಿಪೀಟ್ ಆಗಿದೆ. ಎಷ್ಟು ಸಲ? 3 ಸಲ. ಹೌದಾ? ಸೊ 3 ಸಲ ಎಸ್ ರಿಪೀಟ್ ಆಗಿದೆ. ಸೊ ಕನ್ಸಿಡರ್ ದಿಸ್ ಆಸ್ P1. ನೆಕ್ಸ್ಟ್ ಐ ರಿಪೀಟ್ ಆಗಿದೆನಾ? ಆಗಿದೆ. ಅದನ್ನ P2 ಅಂತ ಕನ್ಸಿಡರ್ ಮಾಡೋಣ. ಅರ್ಥ ಆಗ್ತಿದೆ ಅಲ್ವಾ? ಇದ್ರ ಮೇಲೆ ಕ್ವೆಶನ್ ಅನ್ನ ಸಾಲ್ವ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಮಾಡ್ತೀವಿ ಅಂತ ಪ್ರಶ್ನೆನ. ಸೊ ಈ ರೀತಿ ನಾವು ಪರ್ಮಿಟೇಷನ್ ಅರೇಂಜ್ಮೆಂಟ್ ಅನ್ನ ಮಾಡ್ತೀವಿ ವೆನ್ ದ ಗಿವೆನ್ ಆಬ್ಜೆಕ್ಟ್ಸ್ ಆರ್ ರಿಪೀಟೆಡ್. ಫೈನ್. ನೆಕ್ಸ್ಟ್ ನಾವು ಕಾಂಬಿನೇಷನ್ ನ ಕಡೆಗೆ ಹೋಗೋದಾದ್ರೆ, ಇಲ್ಲಿ ಕಾಂಬಿನೇಷನ್ ನ ಫಾರ್ಮುಲಾ ಏನು ಅಂದ್ರೆ, NCR is equal to n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n minus r ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್. ಫೈನ್. ಅಂಡ್ ಹಿಯರ್ NC0 will be equal to 1, NCn is equal to 1, NC1 is equal to n, then NCR divided by NCR minus 1 will be equal to n minus r plus 1 divided by r. Then NCR can also be written as NCn minus r. ಕ್ವೆಶನ್ ಗಳನ್ನ ಸಾಲ್ವ್ ಮಾಡಬೇಕಾದ್ರೆ ಇದನ್ನ ಅಪ್ಲೈ ಮಾಡ್ತೀವಿ, ಗೊತ್ತಾಗುತ್ತೆ. ದೆನ್ NCX is equal to NCY ಯಾವಾಗ ಆಗುತ್ತೆ ಅಂದ್ರೆ, ಓನ್ಲಿ ವೆನ್ x equal to y ಇದ್ದಾಗ ಅಥವಾ x plus y is equal to n ಇದ್ದಾಗ. ಇದ್ರ ಮೇಲೂ ಕ್ವೆಶನ್ ಸಾಲ್ವ್ ಮಾಡ್ತೀವಿ, ಯು ವಿಲ್ ಗೆಟ್ ಎ ಕ್ಲಾರಿಟಿ. ನೆಕ್ಸ್ಟ್ NCR plus NCR minus 1 is equal to n plus 1 CR. ಫೈನ್. ಅರ್ಥ ಆಯ್ತಾ? ಸೊ ಈ ಎಲ್ಲ ಫಾರ್ಮುಲಾಸ್ಗಳು ನಮಗೆ ಗೊತ್ತಿರಬೇಕು, ಇಷ್ಟು ಗೊತ್ತಿರಲೇಬೇಕು. ಹಂಗಂದ್ರೆ ನಾವು ಕ್ವೆಶನ್ಗಳನ್ನ ಸುಲಭವಾಗಿ ಸಾಲ್ವ್ ಮಾಡೋದಕ್ಕೆ ಸಾಧ್ಯ. ಆಲ್ ರೈಟ್, ಅರ್ಥ ಆಯ್ತಲ್ಲ? ಸರಿ, ಹಾಗಿದ್ರೆ ಈಗ ನಮ್ಮ ಮೊದಲನೇ ಪ್ರಶ್ನೆ ಕಡೆಗೆ ಹೋಗೋಣ. ಹೌ ಮೆನಿ 5-digit ಟೆಲಿಫೋನ್ ನಂಬರ್ಸ್ can be constructed using the digits 0 to 9 if each number starts with 67 ಅಥವಾ 6 and 7 and no digit appears more than once. ಏನ್ ಹೇಳ್ತಿದ್ದಾರೆ ಪ್ರಶ್ನೆಯಲ್ಲಿ ನಮಗೆ ಅಂದ್ರೆ, ಹೌ ಮೆನಿ 5-digit ಟೆಲಿಫೋನ್ ನಂಬರ್ ಕ್ಯಾನ್ ಬಿ ಕನ್ಸ್ಟ್ರಕ್ಟೆಡ್. 5 ಡಿಜಿಟ್ ಇರುವಂತಹ ಟೆಲಿಫೋನ್ ನಂಬರ್ಸ್ ಗಳನ್ನ ನಾವು ಕನ್ಸ್ಟ್ರಕ್ಟ್ ಮಾಡೋದಾದ್ರೆ ಎಷ್ಟು, ಹೌ ಮೆನಿ 5-digit ಟೆಲಿಫೋನ್ ನಂಬರ್ಸ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡಬಹುದು ಯೂಸಿಂಗ್ ದ ಡಿಜಿಟ್ಸ್ 0 to 9 ಅಂತೆ. ಇಫ್ ಈಚ್ ನಂಬರ್ ಸ್ಟಾರ್ಟ್ಸ್ ವಿತ್ 67. ನೋಡಿ, ಯಾವುದೇ 5-digit ಟೆಲಿಫೋನ್ ನಂಬರ್ ಅನ್ನ ನೀವು ಕನ್ಸ್ಟ್ರಕ್ಟ್ ಮಾಡಿ, ಆ ಎಲ್ಲಾ 5-digit ಟೆಲಿಫೋನ್ ನಂಬರ್ಗಳಲ್ಲೂ ಕೂಡ 67 ಏನಿರುತ್ತಲ್ಲ ಈ ನಂಬರೇ ಸ್ಟಾರ್ಟಿಂಗ್ ಬಿಗಿನಿಂಗ್ ಅಲ್ಲಿ ಇರುತ್ತಂತೆ. ಫಿಕ್ಸ್ಡ್ ಇದು. ಅಂದ್ರೆ ಪ್ರತಿ 5-digit ಟೆಲಿಫೋನ್ ನಂಬರ್ಗಳು ಕೂಡ 67 ಇಂದನೇ ಶುರು ಆಗುತ್ತೆ ಅನ್ನುವಂಥ ಕ್ಲೂ ಕೊಟ್ಟಿದ್ದಾರೆ. ಇನ್ನು ಮತ್ತೊಂದು ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ, ನೋ ಡಿಜಿಟ್ ಅಪಿಯರ್ಸ್ ಮೋರ್ ದೆನ್ ಒನ್ಸ್. ಯಾವುದೇ ಡಿಜಿಟ್ ಕೂಡ ಇಲ್ಲಿ
ಒಂದಕ್ಕಿಂತ ಹೆಚ್ಚಿಗೆ ಬಾರಿ ರಿಪೀಟ್ ಆಗಬಾರ್ದು, ಅಂದರೆ ರಿಪಿಟೇಷನ್ ಅಲೋ ಇಲ್ಲ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ. ಓಕೆ ಫೈನ್. ಹಾಗಿದ್ರೆ ಈ ಪ್ರಶ್ನೆನ ಹೇಗೆ ಸಾಲ್ವ್ ಮಾಡೋದು? ಆಲ್ರೆಡಿ ಇನ್ಫಾರ್ಮೇಶನ್ ಇದೆ, ಈಸಿಯಾಗೂ ಕೂಡ ಇದೆ. ಇಲ್ಲಿ ನಾವು ಬಳಸುವಂಥದ್ದು ಮಲ್ಟಿಪ್ಲಿಕೇಶನ್ ಪ್ರಿನ್ಸಿಪಲ್ ಏನಿದೆ ಅಲ್ಲ ಅದನ್ನ ನಾವಿಲ್ಲಿ ಬಳಸ್ತೀವಿ. ಓಕೆ, ಫಂಡಮೆಂಟಲ್ ಮಲ್ಟಿಪ್ಲಿಕೇಶನ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಏನಿದೆ ಅಲ್ಲ ಅದನ್ನ ನಾವಿಲ್ಲಿ ಬಳಸ್ತೀವಿ. ಅರ್ಥ ಆಗ್ತಿದೆನಾ? ಫೈನ್. ಸೊ ಈಗ 5 ಡಿಜಿಟ್ ಟೆಲಿಫೋನ್ ನಂಬರ್ಗಳು ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ನಾನು ಬರೀತೀನಿ, ಈ 5 ಡಿಜಿಟ್ ಟೆಲಿಫೋನ್ ನಂಬರ್ ಅಲ್ಲಿ ಯಾವುದೇ 5 ಡಿಜಿಟ್ ಟೆಲಿಫೋನ್ ನಂಬರ್ ಅನ್ನ ನೀವು ಕನ್ಸ್ಟ್ರಕ್ಟ್ ಮಾಡಬಹುದು, ಸಚ್ ದಟ್ ಇಟ್ ವಿಲ್ ಬಿಗಿನ್ಸ್ ವಿತ್ 67 ಅಂತ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಓಕೆ ಸರಿ, ಅವ್ರೇನ್ ಇನ್ಫಾರ್ಮೇಶನ್ ಕೊಟ್ಟಿದ್ರು ಅದನ್ನ ಬರ್ಕೊಂಡೆ. ಈಗ ವಿ ಹ್ಯಾವ್ ದ ಡಿಜಿಟ್ಸ್ 0 to 9. 0 ಇಂದ ಹಿಡಿದು 9 ತನಕ ಅಂದ್ರೆ ಒಟ್ಟು ಎಷ್ಟು ಸಂಖ್ಯೆಗಳಿದೆ, ಎಷ್ಟು ಡಿಜಿಟ್ಸ್ ಇದೆ? 10 ಡಿಜಿಟ್ಸ್ಗಳು ಇದೆ. ಟೋಟಲ್ 10 ಡಿಜಿಟ್ಸ್ ಆರ್ ದೇರ್. ಹೌದಾ? ಫೈನ್. ಈಗ ಈ 10 ಡಿಜಿಟ್ಸ್ ಅಲ್ಲಿ 0 to 9 ಅಲ್ಲಿ ಆಲ್ರೆಡಿ 67 ಅನ್ನುವಂಥ 2 ನಂಬರ್, 6 ಹಾಗೆ 7 ಬಂದು ಫಿಕ್ಸ್ ಆಗಿ ಕೂತಿದೆ. ಹೌದಾ? ಹಾಗಿದ್ರೆ ಈ 0 to 9 ಅಲ್ಲಿ 6, 7 ಏನಿದೆ ಅಲ್ಲ ಇದನ್ನ ಕಳೆದು ಬಿಡ್ರಿ. ಅಂದ್ರೆ ಒಟ್ಟು 10 ಡಿಜಿಟ್ಗಳಲ್ಲಿ 2 ಡಿಜಿಟ್ಗಳನ್ನ ಕಳೆಯೋಣ. ಸೊ ಉಳಿಯೋದೇನಪ್ಪ ಅಂದ್ರೆ 8 ನಂಬರ್ ಆಫ್ ಡಿಜಿಟ್ಸ್ ನಿಮಗೆ ಉಳಿಯುತ್ತೆ. ಕರೆಕ್ಟ್ ಅಲ್ವಾ? ರೈಟ್. ಯಾವ್ದ್ಯಾವ್ದದು? ವಿಚ್ ಒನ್? 0, 1, 2, 3, 4, 5, ದೆನ್ 8 ಹಾಗೆ 9. ರೈಟ್? ಕರೆಕ್ಟ್ ಅಲ್ವಾ? ಎಸ್. ಈ ಉಳಿದಿರೋ 8 ಡಿಜಿಟ್ಸ್ಗಳನ್ನ ಯೂಸ್ ಮಾಡಿ ನಾವು ಈ 3 ಪ್ಲೇಸ್ಗಳನ್ನ ಫಿಲ್ ಮಾಡಬೇಕು. ಕಂಡೀಷನ್ ಏನಪ್ಪಾ ಅಂದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಡಿಜಿಟ್ ರಿಪೀಟ್ ಆಗಬಾರ್ದು. ಒಮ್ಮೆ ಅದನ್ನ ಬಳಸಿದ್ರೆ ಮತ್ತೊಂದ್ಸಲ ಬಳಸೋ ಹಾಗಿಲ್ಲ. ಇದೆ ಕಂಡೀಷನ್. ಫೈನ್. ಸರಿ, ಹಾಗಿದ್ರೆ ಏನ್ ಮಾಡೋದೀಗ? ವಾಟ್ ಟು ಡೂ ನಾವು? ನೋಡಿ, ಈಗ 6, 7 ಅನ್ನುವಂಥ 2 ನಂಬರ್ಗಳು ಫಿಕ್ಸ್ ಆಗಿದೆ. ಈಗ 3ನೇ ಪ್ಲೇಸ್ ಅನ್ನ ನಾನು ಫಿಲ್ ಮಾಡಬೇಕು. ಈ 3ನೇ ಪ್ಲೇಸ್ ಅನ್ನ ಫಿಲ್ ಮಾಡಲಿಕ್ಕೆ ಎಷ್ಟು ಡಿಜಿಟ್ಸ್ಗಳು ನಮಗೆ ಅವೈಲೇಬಲ್ ಇದೆ? 8 ಡಿಜಿಟ್ಸ್ ಅವೈಲೇಬಲ್ ಇದೆ. ಹಾಗಿದ್ರೆ 8 ಡಿಜಿಟ್ಸ್ಗಳಲ್ಲಿ ಯಾವ್ದನ್ನಾದ್ರೂ ತಂದು ಇಲ್ಲಿ ಫಿಕ್ಸ್ ಮಾಡಬಹುದು ಅಂತ ಆಯ್ತಲ್ಲ. ಯಾವ್ದನ್ನಾದ್ರೂ ತಗೊಳ್ರಿ, ಯಾವ್ದಾದ್ರೂ ಒಂದನ್ನ ತಗೊಂಡು ಫಿಕ್ಸ್ ಮಾಡ್ಬೋದು. ಆದ್ರೆ ಈ ಪ್ಲೇಸ್ ಅಲ್ಲಿ ಯಾವ್ದಾದ್ರೂ ಒಂದು ನಂಬರ್ ಅನ್ನ ಫಿಲ್ ಮಾಡಲಿಕ್ಕೆ ಹೌ ಮೆನಿ ನಂಬರ್ ಆಫ್ ವೇಸ್ ಇದೆ? ನಮಗೆ 8 ನಂಬರ್ ಆಫ್ ವೇಸ್ ಇದೆ. 8 ಸಂಖ್ಯೆಗಳಿದೆ. ಯಾವ್ದಾದ್ರೂ ಒಂದನ್ನ ಚೂಸ್ ಮಾಡ್ತೀವಿ, ಕರೆಕ್ಟು. ಆದರೆ ಇರೋದು ಎಷ್ಟಪ್ಪ ಅಂದ್ರೆ 8 ವೇಸ್ ಇದೆ. ಹಾಗಿದ್ರೆ ಇಲ್ಲಿ ನಾವು ಎಷ್ಟು ನಂಬರ್ ಆಫ್ ವೇಸ್ ಇದೆ ಅನ್ನೋದನ್ನ ಬರೀಬೇಕು. ರಿಮೆಂಬರ್, ಯಾವ ನಂಬರ್ನ ಸೆಲೆಕ್ಟ್ ಮಾಡ್ತಿದೀವಿ ಅಂತ ಬರೀತಿಲ್ಲ, ಎಷ್ಟು ನಂಬರ್ ಆಫ್ ವೇಸ್ ಅಲ್ಲಿ ಈ ಒಂದು ಪ್ಲೇಸ್ ಅನ್ನ ನಾವು ಫಿಲ್ ಮಾಡಬಹುದು ಅನ್ನೋದನ್ನ ಬರೀತಿದೀವಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಕೆ, ಎಸ್. ಸೊ ದಿಸ್ ಇಸ್ 8. 8 ರೆಪ್ರೆಸೆಂಟ್ಸ್ 8 ನಂಬರ್ ಆಫ್ ವೇಸ್ ಅಲ್ಲಿ ಈ ಪ್ಲೇಸ್ ಅನ್ನ ಫಿಲ್ ಮಾಡೋದು. ಫೈನ್. ಈಗ ಈ 8 ಡಿಜಿಟ್ಸ್ಗಳಲ್ಲಿ ಸೇ ಫಾರ್ ಎಕ್ಸಾಂಪಲ್ ಯಾವ್ದಾದ್ರೂ ಒಂದು ಸಂಖ್ಯೆ ಬಂದು ಇಲ್ಲಿ ಕುತ್ಕೊಂಡಿದೆ, ಈ ಪ್ಲೇಸ್ ಅಲ್ಲಿ ಕುತ್ಕೊಂಡಿದೆ ಇಲ್ಲಿ. ಓಕೆ, ಅದನ್ನೇ ಇಲ್ಲಿ ಬರೀತಿದ್ದೀನಿ. ಈ ಪ್ಲೇಸ್ ಅಲ್ಲಿ ಯಾವ್ದೋ ಒಂದು ನಂಬರ್ ಬಂದು ಕುತ್ಕೊಂಡಿದೆ. ಯಾವ್ದು ಅಂದ್ರೆ ಯಾವ್ದನ್ನಾದ್ರೂ ತಗೋಬಹುದು. 2 ಬಂತು ಅಂತ ಇಟ್ಕೊಳ್ಳಿ. ಓಕೆ, 2 ಅನ್ನುವಂಥ ಸಂಖ್ಯೆ ಬಂದು ಇಲ್ಲಿ ಕುತ್ಕೊಂಡಿದೆ. ಹಾಗಿದ್ರೆ ಈಗ ಈ 2 ಅನ್ನುವಂಥ ನಂಬರ್ ಇಲ್ಲಿ ಬಂದು ಕೂತಿದೆ ಅಂದ್ರೆ ಬಾಕಿ ಉಳಿದಿದ್ದು ಎಷ್ಟು ಸಂಖ್ಯೆ ನಿಮಗೆ? ಟೋಟಲ್ ನಿಮಗೆ 7 ಉಳಿದಿದೆ. ಹಾಗಿದ್ರೆ ಈ ನೆಕ್ಸ್ಟ್ ಪ್ಲೇಸ್ ಅನ್ನ ಫಿಲ್ ಮಾಡಲಿಕ್ಕೆ 7 ನಂಬರ್ ಆಫ್ ವೇಸ್ ಉಳಿತು. 7 ನಂಬರ್ ಆಫ್ ವೇಸ್ ಇದೆ ಅಂದ್ರೆ ಬೇಸಿಕಲಿ 7 ಡಿಜಿಟ್ ಇದೆ. ಅದರಲ್ಲಿ ಯಾವ್ದನ್ನಾದ್ರೂ ಒಂದನ್ನ ತಂದಿಲ್ಲಿ ಕೂಡಿಸಬಹುದು. ಡನ್. ಈಗ ಸೇ ಫಾರ್ ಎಕ್ಸಾಂಪಲ್ 5 ಅನ್ನುವಂಥ ನಂಬರ್ ಅನ್ನ, ಹೌದಾ, ಟೋಟಲ್ 7 ಉಳಿದಿರುವಂಥ ನಂಬರ್ಗಳಲ್ಲಿ 5 ಅನ್ನ ತಂದು ಈ ಪ್ಲೇಸ್ ಅಲ್ಲಿ ಕೂಡಿಸಿದೆ ಅಂತ ಇಟ್ಕೊಳ್ಳಿ. ಈಗ ಎಷ್ಟು ನಂಬರ್ ಉಳಿತು? ಎಷ್ಟು ಡಿಜಿಟ್ಸ್ ಉಳಿತು? ಈಗ 6 ಡಿಜಿಟ್ಸ್ಗಳು ಉಳಿತು. ಹಾಗಿದ್ರೆ ಈ ಪ್ಲೇಸ್ ಅನ್ನ ಫಿಲ್ ಮಾಡಲಿಕ್ಕೆ 6 ನಂಬರ್ ಆಫ್ ವೇಸ್ ಇದೆ. ಹೌದಾ, 6 ಡಿಜಿಟ್ಸ್ಗಳಿದೆ. 6ರಲ್ಲಿ ಯಾವ್ದನ್ನಾದ್ರೂ ತಂದಿಲ್ಲಿ ಕೂಡಿಸಬಹುದು. ಈಗ ಇವುಗಳನ್ನ ಮಲ್ಟಿಪ್ಲೈ ಮಾಡೋಣ. ಹೌದಾ, ಸೊ 8 7s 56 into 6. ಸೊ 6 6 36, 6 5s 30 plus 3 is 33. ಹಾಗಿದ್ರೆ ಟೋಟಲ್ 336 ನಂಬರ್ ಆಫ್ ವೇಸ್ ಅಲ್ಲಿ, ಟೋಟಲ್ 336 ನಂಬರ್ ಆಫ್ ವೇಸ್ ಅಲ್ಲಿ 5 ಡಿಜಿಟ್ ಟೆಲಿಫೋನ್ ನಂಬರ್ಗಳನ್ನ ನಾವು ಕನ್ಸ್ಟ್ರಕ್ಟ್ ಮಾಡಬಹುದು ಅಂತಿದ್ದಾರೆ. ಬಿಕಾಸ್ ಅಲ್ಲ ಮ್ಯಾಮ್, ಇದು ಈ 3 ಪ್ಲೇಸ್ ಅನ್ನ ಫಿಲ್ ಮಾಡಲಿಕ್ಕೆ ಇರುವಂಥ ನಂಬರ್ ಆಫ್ ವೇಸ್.
ನೀವು 5 ಡಿಜಿಟ್ ಅಂತ ಹೇಳ್ತಿದ್ದೀರಲ್ಲ ಅಂದ್ರೆ ನಮಗೆ ಆಲ್ರೆಡಿ ಗೊತ್ತಿದೆ, ಯಾವುದೇ 5 ಡಿಜಿಟ್ ನಂಬರ್ ಅನ್ನ ತಗೊಂಡ್ರು 67 ಆಲ್ರೆಡಿ ಫಿಕ್ಸ್ಡ್ ಇರುತ್ತೆ. ಹೌದಾ, ಇದ್ರ ತಂಟೆಗೆ ಹೋಗೋದೇ ಬೇಡ. ಅಂದ್ರೆ ಈ 333 ನಂಬರ್ ಆಫ್ ವೇಸ್ ಅಲ್ಲಿ 67 ಆಲ್ರೆಡಿ ಫಿಕ್ಸ್ಡ್ ಇರುತ್ತೆ. ಕರೆಕ್ಟ್ ಅಲ್ವಾ? ಇವುಗಳು ಚೇಂಜ್ ಆಗ್ತವೆ. ಚೇಂಜ್ ಆಗೋದಂದ್ರೆ ಏನು? 8 ನಂಬರ್ ಆಫ್ ವೇಸ್ ಇದೆ ಅಂದ್ರೆ 8ರಲ್ಲಿ ಯಾವ್ದಾದ್ರೂ ನಂಬರ್ ಬಂದು ಕೂಡ್ಬೋದು. ಹೌದಾ, ಈ 8 ಸಂಖ್ಯೆಗಳಲ್ಲಿ ಯಾವ್ದಾದ್ರೂ ಬಂದು ಇಲ್ಲಿ ಕೂಡಬಹುದು. 6, 7 ಥರನೇ ಫಿಕ್ಸ್ಡ್ ಅಂತ ಅಲ್ಲ, 8 ಅಲ್ಲಿ ಯಾವ್ದಾದ್ರೂ ಬಂದು ಕೂಡಬಹುದು. 7 ಉಳಿದಿರೋ ಡಿಜಿಟ್ ಅಲ್ಲಿ ಯಾವ್ದಾದ್ರೂ ಬಂದು ಇಲ್ಲಿ ಕೂಡಬಹುದು. ಬಿಲೀವ್ ಯು ಆರ್ ಗೆಟಿಂಗ್ ದಿಸ್. ಸೊ ಟೋಟಲ್ 336 ನಂಬರ್ ಆಫ್ ವೇಸ್ ಅಲ್ಲಿ ನಾವು 5 ಡಿಜಿಟ್ ಟೆಲಿಫೋನ್ ನಂಬರ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬಹುದು ಅಂತ ನಮಗೆ ಅರ್ಥ ಆಯ್ತು. ಇಸ್ ದಿಸ್ ಕ್ಲಿಯರ್? ತುಂಬಾ ಸಿಂಪಲ್ ಆಗಿದೆ, ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಬಟ್ ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ನಾನು ಪ್ರತಿಯೊಂದನ್ನು ಬಿಡಿಸಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಲ್ ರೈಟ್, ಈ ಪ್ರಶ್ನೆ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್. ಇಫ್ NC12 ಇಸ್ ಈಕ್ವಲ್ ಟು NC8 ದೆನ್ N ಇಸ್ ಈಕ್ವಲ್ ಟು ಹೌ ಮಚ್ ಅಂತ ಹೇಳಿ ಕೇಳ್ತಿದ್ದಾರೆ. ಹೌದಾ? ಸೊ ತುಂಬಾ ಸಿಂಪಲ್ ಆಗಿರುವಂತಹ ಕ್ವೆಶನ್. ಇಲ್ಲಿ ನಮಗೆ ಯಾವ ಕಾನ್ಸೆಪ್ಟ್ ಅನ್ನ ನಾವಿಲ್ಲಿ ಅಪ್ಲೈ ಮಾಡಬೇಕು ಅನ್ನೋದು ಗೊತ್ತಾಗ್ಬಿಟ್ರೆ ಮುಗೀತು. ಹೌದಾ? ಸೊ ವಿ ನೋ ದಟ್, ಆಲ್ರೆಡಿ ಇಲ್ಲಿ ಬರೀತೀನಿ, ವಿ ನೋ ದಟ್ NCX ಇಸ್ ಈಕ್ವಲ್ ಟು NCY. ಸೊ NCX ಹಾಗೆ NCYಗಳು ಒಂದಕ್ಕೊಂದು ಈಕ್ವಲ್ ಯಾವಾಗ ಆಗುತ್ತೆ ಅಂದ್ರೆ ಓನ್ಲಿ ಇನ್ ದ ಕೇಸ್ ವೆನ್ X ಇಸ್ ಈಕ್ವಲ್ ಟು Y ಇದ್ದಾಗ. ಅಂದ್ರೆ ಎಕ್ಸ್ ಮತ್ತೆ ವೈಗಳ ವ್ಯಾಲ್ಯೂ ಈಕ್ವಲ್ ಇದ್ದಾಗ NCX NCYಗಳು ಈಕ್ವಲ್ ಆಗ್ತವೆ. ಇದಿಲ್ಲ ಅಂದ್ರೆ ಇನ್ನೊಂದು ಕೇಸ್ ಯಾವಾಗ ಅಂದ್ರೆ ಒಂದು ವೇಳೆ ಎಕ್ಸ್ ಮತ್ತೆ ವೈಗಳು ಈಕ್ವಲ್ ಇಲ್ಲ ಅಂತ ಇಟ್ಕೊಳ್ರಿ, ಏನಾಗುತ್ತೆ? ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಎನ್. ಹೌದಾ? ಎಕ್ಸ್ ಪ್ಲಸ್ ವೈ ಶುಡ್ ಬಿ ಈಕ್ವಲ್ ಟು ಎನ್. ಆಲ್ ರೈಟ್. ಸೊ ಹಾಗಿದ್ರೆ ಈಗ ಇಲ್ಲಿ ಎಕ್ಸ್ ಮತ್ತೆ ವೈಗಳ ವ್ಯಾಲ್ಯೂ ಅನ್ನ ನೀವು ಅಬ್ಸರ್ವ್ ಮಾಡ್ರಿ. ಲೆಟ್ ಮಿ ರೈಟ್ ದ ಸೇಮ್ ಹಿಯರ್. ಇಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನ ಇಲ್ಲಿ ಬರೀತೀನಿ. NC12 ಇಸ್ ಈಕ್ವಲ್ ಟು NC8. ಇಲ್ಲಿ 12 ಹಾಗೆ 8ಗಳು ಈಕ್ವಲ್ ಅಲ್ಲ ಅನ್ನೋದು ಕ್ಲಿಯರ್ ಆಗಿ ಗೊತ್ತಿದೆ ನಮಗೆ. ಹೌದಾ? ಸೊ ಹಾಗಿದ್ರೆ ಈ ಕಂಡೀಷನ್ ಅಂತೂ ಅಪ್ಲೈ ಆಗಲ್ಲ. ಲೆಟ್ ಅಸ್ ಗೋ ವಿತ್ ದಿಸ್ ಕಂಡೀಷನ್. ಸೊ ಹಿಯರ್ 12 ಪ್ಲಸ್ 8 ಶುಡ್ ಬಿ ಈಕ್ವಲ್ ಟು ಎನ್. ಎನ್ ಆಸ್ ಇಟ್ ಈಸ್ ಬರೀರಿ. ಸೊ 12 ಪ್ಲಸ್ 8 ಅಂದ್ರೆ 20 ವಿಚ್ ಇಸ್ ಈಕ್ವಲ್ ಟು ಎನ್. ಹಾಗಿದ್ರೆ ಎನ್ ವ್ಯಾಲ್ಯೂ ಇಲ್ಲಿ ಏನಾಯ್ತು? ದಟ್ ಈಸ್ ಆಪ್ಷನ್ ಡಿ, 20 ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ 20 ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಅಲ್ವಾ? ಕಾನ್ಸೆಪ್ಟ್ ಗೊತ್ತಿದ್ರೆ ಮುಗೀತು. ಆಲ್ ರೈಟ್, ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್. ಇನ್ ಎ ರೂಮ್ ಶೇಕ್ಸ್ ಹ್ಯಾಂಡ್ಸ್ ವಿತ್ ಎವ್ರಿಬಡಿ ಎಲ್ಸ್. The total number of handshakes is 45. The total number of persons in the room is how much ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ಪ್ರಶ್ನೆಯಲ್ಲಿ ಏನ್ ಕೊಟ್ಟಿದ್ದಾರೆ, ಏನನ್ನ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಎವ್ರಿಬಡಿ ಇನ್ ಎ ರೂಮ್ ಶೇಕ್ಸ್ ಹ್ಯಾಂಡ್ಸ್ ವಿತ್ ಎವ್ರಿಬಡಿ ಎಲ್ಸ್. ಅಫ್ಕೋರ್ಸ್ ನಾವೇನಾದ್ರೂ ಹ್ಯಾಂಡ್ ಶೇಕ್ ಮಾಡಬೇಕು ಅಂದ್ರೆ ಇಬ್ರು ವ್ಯಕ್ತಿ ಜೊತೆ ಮಾಡ್ಲಿಕ್ಕೆ ಸಾಧ್ಯನಾ? ಅಟ್ ಎ ಟೈಮ್ ನೀವು 2 ಹ್ಯಾಂಡನ್ನ ಕೊಡ್ತೀರಾ? ಇಲ್ಲ. ನಿಮ್ಮ ಒಂದು ಹ್ಯಾಂಡ್ ಮತ್ತೊಬ್ಬ ವ್ಯಕ್ತಿಯ ಒಂದು ಹ್ಯಾಂಡ್ ಕೊಟ್ಟಾಗ ಹ್ಯಾಂಡ್ ಶೇಕ್ ಆಗುತ್ತೆ ಅಲ್ವಾ? ಅಂದ್ರೆ ಇಲ್ಲಿ ಯಾವ್ದಾದ್ರೂ ಇಬ್ರು ವ್ಯಕ್ತಿಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ರೆ ಆಯ್ತು. ಅಂದ್ರೆ ನನ್ನನ್ನ ಕಲ್ಸಿ ನಾನು ಇದೀನಿ ಅಂತ ಇಟ್ಕೊಳ್ಳಿ, ಇನ್ನೊಬ್ಬ ವ್ಯಕ್ತಿ ಯಾರಾದ್ರೂ ನನ್ನ ಫ್ರೆಂಡ್ ಇದ್ದಾಳೆ, ನಾವಿಬ್ರು ಕೂಡ ನಮ್ಮ ಹ್ಯಾಂಡ್ಗಳನ್ನ ಶೇಕ್ ಮಾಡಿದಾಗ, ಅಂದ್ರೆ ಇಬ್ರು ವ್ಯಕ್ತಿಗಳು ಬೇಕು ಸೆಲೆಕ್ಷನ್ ಮಾಡ್ಲಿಕ್ಕೆ. ಔಟ್ ಆಫ್ ನಂಬರ್ ಆಫ್ ಪೀಪಲ್, ಎಷ್ಟಾದ್ರೂ ನಂಬರ್ ಆಫ್ ಪೀಪಲ್ ಇರ್ಲಿ, ಆದ್ರೆ ಒಂದು ಹ್ಯಾಂಡ್ ಶೇಕ್ ಆಗಬೇಕು ಅಂದ್ರೆ ಇಬ್ರು ವ್ಯಕ್ತಿಗಳನ್ನ ಸೆಲೆಕ್ಟ್ ಮಾಡಲೇಬೇಕು. ರೈಟ್? ಕರೆಕ್ಟ್ ಅಲ್ವಾ? ಸರಿ. ಎವ್ರಿಬಡಿ ಇನ್ ಎ ರೂಮ್. ಈಗ ಹೇಳ್ತಿದ್ದಾರೆ ಒಂದು ರೂಮ್ ಇದೆ ಅಂತೆ, ರೂಮಲ್ಲಿ ತುಂಬಾ ಜನ ಇದ್ದಾರೆ, ಆ ಜನರಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಜೊತೆ ಹ್ಯಾಂಡ್ ಶೇಕ್ ಮಾಡ್ತಿದಾರಂತೆ. ಓಕೆ, ದ ಟೋಟಲ್ ನಂಬರ್ ಆಫ್ ಹ್ಯಾಂಡ್ ಶೇಕ್ಸ್ ಈಸ್ 45. ಹಾಗಿದ್ರೆ ಆ ರೂಮಲ್ಲಿ ಒಟ್ಟು 45 ಹ್ಯಾಂಡ್ ಶೇಕ್ಗಳಾಗಿದೆ ಅಂತೆ. ಅಂದ್ರೆ 45 ಹ್ಯಾಂಡ್ ಶೇಕ್ಸ್ ಆಗಿದೆ, ಆದ್ರೆ ಎಷ್ಟು ಜನ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಹೌದಾ? ಸೊ ವಿ ನೀಡ್ ಟು ಫೈಂಡ್ ದ ಟೋಟಲ್ ನಂಬರ್ ಆಫ್ ಪರ್ಸನ್ಸ್ ಇನ್ ದಟ್ ರೂಮ್. ಸರಿ, ಹಾಗಿದ್ರೆ ಹೆಂಗೆ ಇದನ್ನ ಫೈಂಡ್ ಔಟ್ ಮಾಡೋದು? ನೋಡಿ, ಹೌ ಮೆನಿ ನಂಬರ್ ಆಫ್ ಪರ್ಸನ್ಸ್ ಇನ್ ದ ರೂಮ್ ಅನ್ನೋದು ನಮಗೆ ಗೊತ್ತಿಲ್ಲ. ಹಾಗಿದ್ರೆ ಇದನ್ನ ಎನ್ ಅಂತ ಕನ್ಸಿಡರ್ ಮಾಡೋಣ. ಹೌದಾ? ಸೊ ಔಟ್ ಆಫ್ ಎನ್ ನಂಬರ್ ಆಫ್ ಪೀಪಲ್ ವಿ ನೀಡ್ ಟು ಸೆಲೆಕ್ಟ್ ಕಾಂಬಿನೇಷನ್, ಸೆಲೆಕ್ಷನ್. ಹೌದಾ? ಒಂದು ಹ್ಯಾಂಡ್ ಶೇಕ್ ಆಗಬೇಕಂದ್ರೆ ಇಬ್ರು ವ್ಯಕ್ತಿಗಳನ್ನ ಸೆಲೆಕ್ಟ್ ಮಾಡಲೇಬೇಕು. ಹೌದಾ? ಸೆಲೆಕ್ಟ್ ಮಾಡೋದಂದ್ರೆ ಸೆಲೆಕ್ಟ್ ಮಾಡ್ಕೊಂಡು ಹೋಗೋದು ಅಂತಲ್ಲ, ಬೇಕಾಗಿರೋದು ಇಬ್ರು ವ್ಯಕ್ತಿಗಳು. ಕರೆಕ್ಟ್ ಅಲ್ವಾ? ಇಬ್ರು ವ್ಯಕ್ತಿಗಳು ಇರಲೇಬೇಕು.
ಸೊ ಹಾಗಿದ್ರೆ ಔಟ್ ಆಫ್ n ನಂಬರ್ ಆಫ್ ಪೀಪಲ್ 2 ಪೀಪಲ್ಸ್ ಆರ್ ರಿಕ್ವೈರ್ಡ್. 2 ಪೀಪಲ್ ಇಸ್ ರಿಕ್ವೈರ್ಡ್ ಫಾರ್ 1 ಹ್ಯಾಂಡ್ ಶೇಕ್. ಸೊ ಟೋಟಲ್ ಎಷ್ಟು ಹ್ಯಾಂಡ್ ಶೇಕ್ ಆಗಿದೆ ಅಂತೆ? 45 ಹ್ಯಾಂಡ್ ಶೇಕ್ ಆಗಿದೆ. ಸರಿ. ಸೊ ಹಾಗಿದ್ರೆ NC2 ಅನ್ನು ನಾವು ಹೇಗೆ ಬರಿಬಹುದು ಅಂದ್ರೆ n ಇಂಟು n-1 ಡಿವೈಡೆಡ್ ಬೈ 2 ಅಂತ ಹೇಳಿ ಬರಿಬಹುದಲ್ಲ? ಕರೆಕ್ಟ್ ಅಲ್ವಾ? n ಇಂಟು n-1 ಡಿವೈಡೆಡ್ ಬೈ 2 ವಿಚ್ ಇಸ್ ಈಕ್ವಲ್ ಟು 45. ರೈಟ್? ಎಸ್. ಸೊ ಹಾಗಿದ್ರೆ 2 ಇಂಟು 45 ಅನ್ನು ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. n ಇಂಟು n-1 ಇಸ್ ಈಕ್ವಲ್ ಟು 2 ಇಂಟು 45 ಅಂದರೆ 90 ಆಗುತ್ತೆ. ಸೊ n ಇಂಟು n ಈಸ್ n ಸ್ಕ್ವಯರ್ ಮೈನಸ್ n ಇಂಟು 1 ಈಸ್ n ವಿಚ್ ಇಸ್ ಈಕ್ವಲ್ ಟು 90. ರೈಟ್? ಸೊ ಈಗ ಮುಂದೆ n ಸ್ಕ್ವಯರ್ ಮೈನಸ್ n 90 ನಾನು LHS ಕಳಿಸಿದ್ರೆ ಮೈನಸ್ 90 ಆಗುತ್ತೆ ವಿಚ್ ಇಸ್ ಈಕ್ವಲ್ ಟು 0. n ಸ್ಕ್ವಯರ್ ಮೈನಸ್ n ಮೈನಸ್ 90 ಇಸ್ ಈಕ್ವಲ್ ಟು 0 ಇಸ್ ಅ ಕ್ವಾಡ್ರೆಟಿಕ್ ಇಕ್ವೇಶನ್. ಹಾಗಿದ್ರೆ ಈಗ ಈ ಒಂದು ಕ್ವಾಡ್ರೆಟಿಕ್ ಇಕ್ವೇಶನ್ ಅನ್ನು ನಾವು ಸಾಲ್ವ್ ಮಾಡೋಣ. ನೋಡಿ, ಮೈನಸ್ 90 ನಾನು ಇಲ್ಲಿ ಬರೀತೀನಿ. ಫ್ಯಾಕ್ಟರೈಸೇಷನ್ ಮಾಡ್ತಿದೀವಿ, ಹೌದಾ? ಸೊ ವಿ ನೀಡ್ ಟು ಫೈಂಡ್ 2 ನಂಬರ್ಸ್ ಇನ್ ಸಚ್ ಎ ವೇ. ಹೆಂಗಿರಬೇಕು ಅಂದ್ರೆ ಆ ಎರಡೂ ನಂಬರ್ಗಳ ಪ್ರಾಡಕ್ಟ್ 90 ಮೈನಸ್ 90 ಕೊಡಬೇಕು. ಹಾಗೆ ಎರಡೂ ನಂಬರ್ಗಳ ಸಮ್ ಅಥವಾ ಡಿಫರೆನ್ಸ್ -1 ಅನ್ನ ಕೊಡಬೇಕು. ಅಂಥ ಎರಡು ನಂಬರ್ಗಳು ಯಾವುದಪ್ಪ ಅಂದ್ರೆ ಒಂದು 10, ಇನ್ನೊಂದು 9. 10 9s 90. ಬಟ್ ನಮಗೆ ಬೇಕಾಗಿರೋದು -1 ಹಾಗೆ -90. ನೋಡಿ, -10 ಪ್ಲಸ್ 9 ಮಾಡಿದ್ರೆ ಯು ವಿಲ್ ಗೆಟ್ -1. -10 ಇಂಟು 9 ಮಾಡಿದ್ರೆ ಯು ವಿಲ್ ಗೆಟ್ -90. ಸಿಕ್ತಲ್ಲ? ಸೊ ಹಾಗಿದ್ರೆ ಮಿಡಲ್ ಟರ್ಮ್ ಅನ್ನ ಸ್ಪ್ಲಿಟ್ ಮಾಡ್ತೀನಿ. n ಸ್ಕ್ವಯರ್ -10n ಪ್ಲಸ್ 9n ಮೈನಸ್ 90 ಇಸ್ ಈಕ್ವಲ್ ಟು 0. ಈಗ ಇದಿಷ್ಟು ಒಂದು ಗುಂಪು, ಇದಿಷ್ಟು ಒಂದು ಗುಂಪು. ಇದರಲ್ಲಿ n ಅನ್ನ ಕಾಮನ್ ಆಗಿ ತೆಗಿತೀನಿ. ಬಾಕಿ ಉಳಿಯೋದು n-10 ಪ್ಲಸ್ ಇದರಲ್ಲಿ 9 ಅನ್ನ ಹೊರಗಡೆ ಕಾಮನ್ ಆಗಿ ತೆಗಿತೀನಿ. ಬಾಕಿ ಉಳಿಯೋದು 9. ನೋಡಿ, 9ನ ಜೊತೆಗೆ 10 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ -10 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ -90 ಬರುತ್ತೆ ವಿಚ್ ಇಸ್ ಈಕ್ವಲ್ ಟು 0. ಹೌದಾ? ಸೊ ಈಗ n-10 n-10 ಕಾಮನ್ ಇದೆ. ಸೊ ಹಾಗಿದ್ರೆ n-10 ಇಸ್ ಈಕ್ವಲ್ ಟು 0 ಅಂತ ಬರ್ಕೊಂತೀನಿ. ಹಾಗೆ n ಪ್ಲಸ್ 9 ಇಸ್ ಈಕ್ವಲ್ ಟು 0 ಅಂತ ಇನ್ನೊಂದು ಕಡೆ ಬರೀತೀನಿ. ನಾವ್ n ಈಸ್ ಈಕ್ವಲ್ ಟು 10. n ವ್ಯಾಲ್ಯೂ ಏನಾಯ್ತು? 10. ಈಗ n ಇಸ್ ಈಕ್ವಲ್ ಟು 9 ಈ ಕಡೆ ಹೋದಾಗ ಶಿಫ್ಟ್ ಆದಾಗ -9 ಆಗುತ್ತೆ. ನಮಗೆ ಕೇಳ್ತಿರೋದೇನು? ಹೌ ಮೆನಿ ಟೋಟಲ್ ನಂಬರ್ ಆಫ್ ಪರ್ಸನ್ಸ್ ಇನ್ ದ ರೂಮ್ ಅಂತ ಕೇಳ್ತಿದ್ದಾರೆ. ಸೊ ನಂಬರ್ ಆಫ್ ಪರ್ಸನ್ಸ್ ನೆಗೆಟಿವ್ ಇರೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಹಾಗಿದ್ರೆ ಇದನ್ನ ಇಗ್ನೋರ್ ಮಾಡ್ರಿ. n ಇಸ್ ಈಕ್ವಲ್ ಟು 10 ಏನಿದೆಯಲ್ಲ, ದಿಸ್ ಇಸ್ ದ ಪರ್ಫೆಕ್ಟ್ ಸೊಲ್ಯೂಷನ್. ಹಾಗಿದ್ರೆ ಆಪ್ಷನ್ ಬಿ 10 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆನಾ? ಸೊ ಟೋಟಲ್ ಎಷ್ಟು ನಂಬರ್ ಆಫ್ ಪರ್ಸನ್ಸ್ ಇನ್ ದ ರೂಮ್ ಇದಾರೆ ಅಂದ್ರೆ ದಟ್ ಈಸ್ n ಇಸ್ ಈಕ್ವಲ್ ಟು 10. ಆಲ್ ರೈಟ್. ಸೊ ಹಾಗಿದ್ರೆ ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್. ದ ನಂಬರ್ ಆಫ್ ವೇಸ್ ಇನ್ ವಿಚ್ 5 ಗರ್ಲ್ಸ್ and 3 boys can be seated in a row so that no 2 boys are together is ಅಂತ ಕೇಳ್ತಿದ್ದಾರೆ. ಸೊ ನೋಡಿ, ಕ್ವೆಶನ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ತುಂಬಾ ಸಿಂಪಲ್ ಕ್ವೆಶನ್. ಎಷ್ಟು ನಂಬರ್ ಆಫ್ ವೇಸ್ ಅಲ್ಲಿ ನಾವು ಅರೇಂಜ್ಮೆಂಟ್ ಮಾಡಬಹುದು? ಏನ್ ಅರೇಂಜ್ಮೆಂಟ್? 5 ಜನ ಹುಡುಗಿರಿದ್ದಾರೆ, 3 ಜನ ಹುಡುಗರಿದ್ದಾರೆ. 5 ಗರ್ಲ್ಸ್ 3 ಬಾಯ್ಸ್ ಇದ್ದಾರೆ. ಇವರು ಇಬ್ರನ್ನು ಕಲಿಸಿ ಅರೇಂಜ್ಮೆಂಟ್ ಒಂದು ರೋ ಅಲ್ಲಿ ಅರೇಂಜ್ ಮಾಡ್ಬೇಕಂತೆ. ಯಾವ ರೀತಿ ಅರೇಂಜ್ ಮಾಡಬೇಕು ಅಂದ್ರೆ ಇನ್ ಸಚ್ ಎ ವೇ ದ್ಯಾಟ್ ನೋ 2 ಬಾಯ್ಸ್ ಆರ್ ಟುಗೆದರ್. ಇರೋದು 3 ಜನ ಹುಡುಗರು. ಈ 3 ಜನ ಹುಡುಗರಲ್ಲಿ ಯಾವುದೇ ಇಬ್ರು ಹುಡುಗರು ಒಟ್ಟಿಗೆ ಕೂಡಬಾರ್ದಂತೆ. ಹೌದಾ? ಸೊ ಹಾಗಿದ್ರೆ ಹೆಂಗ ಅರೇಂಜ್ ಮಾಡಬಹುದು? ತುಂಬಾ ಸಿಂಪಲ್. ಫಸ್ಟ್ ಆಫ್ ಆಲ್ 5 ಗರ್ಲ್ಸ್ ಏನಿದಾರಲ್ಲ ಅದನ್ನ G1, G2, G3, G4, G5 ಅಂತ ಹೇಳಿ ಬರಿತೀನಿ. ಸೊ 5 ಜನ ಹುಡುಗಿರನ್ನ ನಾವು ಅರೇಂಜ್ ಮಾಡಿದೀವಿ ಅಂತ ಇಟ್ಕೊಳ್ಳಿ. ಈಗ ಹುಡುಗರು 3 ಜನ ಹುಡುಗರಿದ್ದಾರೆ, ಇವರನ್ನು ಅರೇಂಜ್ ಮಾಡಬೇಕು. ಆದ್ರೆ ಕಂಡೀಷನ್ ಏನಪ್ಪಾ ಅಂದ್ರೆ ಯಾವುದೇ ಇಬ್ರು ಹುಡುಗರು ಒಟ್ಟಿಗೆ ಕೂಡಬಾರ್ದು. ಕರೆಕ್ಟ್ ಅಲ್ವಾ? ಸೊ ನಾನೇನ್ ಮಾಡಬಹುದು? ಇಲ್ಲಿ ಇರುವಂತಹ ಒಂದು ಏನಂತ ಹೇಳ್ತೀವಿ, ನಮಗೆ ದಾರಿ ಅಂತ ಅಂದ್ರೆ ಹೆಂಗೆ ಇಬ್ರು ಹುಡುಗರನ್ನ ನಾವು ಕೂಡಿಸಬಹುದು ಸಚ್ ದಟ್ ಬೋತ್ ಆಫ್ ದೆಮ್ ಆರ್ ನಾಟ್ ಟುಗೆದರ್. ಅಂದ್ರೆ ಇರೋದು ಒಂದ್ ದಾರಿ. ಇಲ್ಲಿ ಒಬ್ಬ ಹುಡುಗ, ಇಲ್ಲೊಬ್ಬ ಹುಡುಗನ್ ಕೂಡಿಸಬಹುದು ಸಚ್ ದಟ್ ದೇ ಆರ್ ನಾಟ್ ಟುಗೆದರ್. ಮಧ್ಯದಲ್ಲಿ ಒಬ್ಬ ಹುಡುಗಿ ಇದ್ದಾಳೆ. ಸರಿ. ಸೊ ಇಲ್ಲಿ ಈ ಕಡೆಗೆ ಒಬ್ಬ ಹುಡುಗ ಇದ್ದಾನೆ ಅಂದ್ರೆ ಈ ಕಡೆಗೆ ಈ ಮತ್ತೊಬ್ಬ ಹುಡುಗನ
ನಾವು ಅರೇಂಜ್ ಮಾಡಬಹುದು ಸಚ್ ದಟ್ ಮಧ್ಯದಲ್ಲಿ G2. ಫೈನ್. ಇನ್ ದ ಸೇಮ್ ವೇ ಇಲ್ಲಿನೂ ಅಷ್ಟೇ, ಇವರಿಬ್ಬರ ನಡುವೆ G3, ದೆನ್ ಇವರಿಬ್ಬರ ನಡುವೆ G4, ಇವರಿಬ್ಬರ ನಡುವೆ G5. ಈ ರೀತಿ ಅರೇಂಜ್ಮೆಂಟ್ ಮಾಡಬಹುದು. ಅಂದ್ರೆ 3 ಜನ ಹುಡುಗರನ್ನ ನಾವು ಹೆಂಗ್ ಅರೇಂಜ್ ಮಾಡ್ಬೋದು ಅಂದ್ರೆ ಇಲ್ಲಿ ಇಲ್ಲಿ ಇಲ್ಲಿ, ಅಥವಾ ಇಲ್ಲಿ ಇಲ್ಲಿ ಇಲ್ಲಿ, ಅಥವಾ ಇಲ್ಲಿ ಇಲ್ಲಿ ಇಲ್ಲಿ, ಈ ರೀತಿಯಾಗಿ ಅರೇಂಜ್ ಮಾಡ್ತಾ ಹೋಗ್ಬೋದು. ಕರೆಕ್ಟ್ ಅಲ್ವಾ? ಕಂಡೀಷನ್ ಇರೋದು ಒಂದೇ ಒಂದು, ಯಾವುದೇ ಇಬ್ರು ಹುಡುಗರು ಒಟ್ಟಿಗೆ ಇರಬಾರ್ದು ಅಷ್ಟೇ. ಅರ್ಥ ಆಗ್ತಿದೆನಾ? ಇಲ್ಲಿ ಇಲ್ಲಿ ಇಲ್ಲಾದ್ರೂ ಕೂಡಿಸ್ಬೋದು, ಅದು ಹೆಂಗಾದ್ರೂ ಇರಲಿ ಅರೇಂಜ್ಮೆಂಟ್, ಆದ್ರೆ ಕಂಡೀಷನ್ ಅಪ್ಲಿಕೇಬಲ್. ಸರಿ, ಅಂತೂ ನಾವು ಈ 3 ಜನ ಹುಡುಗರನ್ನ ಅರೇಂಜ್ ಮಾಡಲಿಕ್ಕೆ ಎಷ್ಟು ನಂಬರ್ ಆಫ್ ಸೀಟ್ಸ್ ಇದೆ, ಇಲ್ಲಿ ಎಷ್ಟು ನಂಬರ್ ಆಫ್ ವೇಸ್ ಇದೆ? 1 2 3 4 5 6 ಇದೆ. ರೈಟ್. ಸೊ ಹಾಗಿದ್ರೆ ನಾನು ಫಸ್ಟ್ ಇಲ್ಲಿ ಬರ್ಕೊಳ್ತೀನಿ ಏನಂತ, ನಂಬರ್ ಆಫ್ ವೇಸ್ ಗರ್ಲ್ಸ್ ಕ್ಯಾನ್ ಬಿ ಅರೇಂಜ್ಡ್. ಹೌದಾ? ಗರ್ಲ್ಸ್ ಕ್ಯಾನ್ ಬಿ ಸೀಟೆಡ್ ಅಥವಾ ಅರೇಂಜ್ಡ್ ವಿಲ್ ಬಿ ಈಕ್ವಲ್ ಟು, ನೋಡಿ ಇರೋದು 5 ಜನ ಹುಡುಗಿರು. ಹೌದಾ? ಸೊ 5 ಜನ ಹುಡುಗಿರನ್ನ ನಾವು 5 ರೀತಿಯಲ್ಲಿ ಅರೇಂಜ್ ಮಾಡ್ತಿದೀವಿ, ಬರ್ದಿದೀವಿ ಇಲ್ಲಿ. ಹೌದಾ? ಸೊ ವಿಚ್ ಈಸ್ ನಥಿಂಗ್ ಬಟ್ n is nothing but n factorial, that is 5 factorial. What is 5 factorial? 120 ಬರುತ್ತೆ. 5 into 4 into 3 into 2 into 1 ಮಾಡಿದ್ರೆ you will get 120. ಸರಿ. in the same way next to number of ways in which boys can be seated. ಕಂಡೀಷನ್ ಅಪ್ಲಿಕೇಬಲ್ ಇದೆ ಇಲ್ಲಿ. ಬಾಯ್ಸ್ ಕ್ಯಾನ್ ಬಿ ಸೀಟೆಡ್ ಅಂದ್ರೆ ಹೆಂಗೆಂಗೋ ಅಲ್ಲ, ಯಾವುದೇ ಇಬ್ರು ಹುಡುಗರು ಒಟ್ಟಿಗೆ ಕೂತಿರೋದಿಲ್ಲ. ಹೌದಾ? ಸೊ ಕಂಡೀಷನ್ ಅಪ್ಲಿಕೇಬಲ್ ಆಗೇನೆ ಇಲ್ಲಿ ಅರೇಂಜ್ಮೆಂಟ್ ಆಗಿದೆ. ಹೌದಾ? ಎಸ್. ಸೊ ಅರೇಂಜ್ಮೆಂಟ್ ಆಗಿದೆ. ಈ ಅರೇಂಜ್ಮೆಂಟ್ ಅಲ್ಲಿ ಎಷ್ಟು ನಂಬರ್ ಆಫ್ ವೇಸ್ ಇದೆ 3 ಜನ ಹುಡುಗರನ್ನ ಕೂಡಿಸ್ಲಿಕ್ಕೆ? 1 2 3 4 5 6, ಟೋಟಲ್ 6 ಸೀಟ್ ಇದೆ. ಕೂಡಿಸೋದು 3 ಜನ ಹುಡುಗರನ್ನ. ಔಟ್ ಆಫ್ 6 ವಿ ಶಲ್ ಅರೇಂಜ್ 3 ಬಾಯ್ಸ್. ಕರೆಕ್ಟ್ ಅಲ್ವಾ? ಸೊ ಹಾಗಿದ್ರೆ ಈಗ ಇದಕ್ಕೆ ಫಾರ್ಮುಲಾನ ಅಪ್ಲೈ ಮಾಡ್ತೀವಿ. NPR is equal to n factorial divided by n minus r factorial. n factorial ಅಂದ್ರೆ 6 factorial divided by n minus r ಅಂದ್ರೆ 6 minus 3, that is 3 factorial. ಹೌದಾ? ಸೊ ವಾಟ್ ಹ್ಯಾಪನ್ಸ್, ಏನಾಗುತ್ತೆ? ಸೊ ಇಲ್ಲಿ ಬರಿತೀನಿ ನೆಕ್ಸ್ಟ್ ಕೆಳಗಡೆಗೆ. ಸೊ ದಿಸ್ ಇಸ್ 6 into 5 into 4 into 3 factorial divided by 3 factorial. ಸೊ ಈಗ 3 factorial ಹೋಗುತ್ತೆ. 6 5s are 30 into 4 ಮಾಡಿದ್ರೆ you will get 120 again. ಕರೆಕ್ಟ್ ಅಲ್ವಾ? ಇಲ್ಲಿನೂ 120, ಇಲ್ಲಿನೂ 120. ಸೊ 5 ಗರ್ಲ್ಸ್ ಅನ್ನ 120 ನಂಬರ್ ಆಫ್ ವೇಸ್ ಅಲ್ಲಿ, 3 ಬಾಯ್ಸ್ ಅನ್ನ 120 ನಂಬರ್ ಆಫ್ ವೇಸ್ ಅಲ್ಲಿ ಅರೇಂಜ್ ಮಾಡ್ತೀವಿ. ಈಗ ಇಬ್ರನ್ನು ಸೆಪರೇಟ್ ಅರೇಂಜ್ಮೆಂಟ್ ಕಥೆ ಆಯ್ತು. ಒಂದೇ ರೋ ಅಲ್ಲಿ ಗರ್ಲ್ಸ್ ಬಾಯ್ಸ್ ಇಬ್ರನ್ನು ಕೂಡ ನಾವು ಒಂದೇ ರೋ ಅಲ್ಲಿ ಅರೇಂಜ್ ಮಾಡಬೇಕು ಅಂದ್ರೆ ಸೈಮಲ್ಟೇನಿಯಸ್ ಆಗಿ ವರ್ಕ್ ಆಗ್ತಿದೆ. ಸೊ ಸೈಮಲ್ಟೇನಿಯಸ್ ಅರೇಂಜ್ಮೆಂಟ್ ಅಂತ ಬಂದಾಗ ನಾವು ಎರಡನ್ನೂ ಕೂಡ ಮಲ್ಟಿಪ್ಲಿಕೇಶನ್ ಮಾಡಬೇಕು. ರಿಮೆಂಬರ್ ದಿಸ್. ಓಕೆ. ಸೊ ಮಲ್ಟಿಪ್ಲಿಕೇಶನ್ ಪ್ರಿನ್ಸಿಪಲ್ ಯಾವಾಗ ಅಪ್ಲೈ ಆಗುತ್ತೆ ಅಂದ್ರೆ ಯಾವುದೇ ಒಂದು ಕೆಲಸನ ಇದು ಬೇರೆ ಇದು ಬೇರೆ. ಹೌದಾ? ಗರ್ಲ್ಸ್ ಅನ್ನ ಅರೇಂಜ್ ಮಾಡೋದು, ಬಾಯ್ಸ್ ಅನ್ನ ಅರೇಂಜ್ ಮಾಡೋದು ಬೇರೆ ಬೇರೆನೆ. ಹೌದಾ? ಒಂದ್ ಕಡೆ ಹುಡುಗರನ್ನ, ಇನ್ನೊಂದ್ ಕಡೆ ಹುಡುಗಿರ್ನ, ಆದ್ರೆ ಸೈಮಲ್ಟೇನಿಯಸ್ ಆಗಿ ಒಂದೇ ರೋ ಅಲ್ಲಿ ಅರೇಂಜ್ ಮಾಡ್ತಿದೀವಿ. ಹಾಗಾಗಿ ಮಲ್ಟಿಪ್ಲಿಕೇಶನ್ ರೂಲ್ ಅನ್ನ ಅಪ್ಲೈ ಮಾಡಬೇಕು. ಸೊ ಇಲ್ಲಿ ನಾನು ಬರಿತೀನಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ, ನಂಬರ್ ಆಫ್ ವೇಸ್ 5 ಗರ್ಲ್ಸ್ ಅಂಡ್ 3 ಬಾಯ್ಸ್ ಕ್ಯಾನ್ ಬಿ seated will be basically equal to 120 into 120. ಹೌದಾ? ಸೊ 12 into 12 is 144, 00 as it is. ಹಾಗಿದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಯ್ತು ನೋಡ್ರಿ? 144 00 ಬರಬೇಕು. ಸೊ ಆಪ್ಷನ್ ಡಿ ಏನಿದೆಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ಅರ್ಥ ಆಯ್ತಾ? ಸೊ ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್. A and B are non-singleton sets and n of A cross B is equal to 35. If B is the subset of A, then n of A C n of B is equal to how much ಅಂತ ಹೇಳಿ ಕೇಳ್ತಿದ್ದಾರೆ. ಹೌದಾ? ಸೊ ನೋಡಿ, in the question it is provided A and B are non-singleton sets. ಅಂದ್ರೆ ಏನು? Number of elements in the set A is not equal to 1.
ಹೌದಾ? ಅಟ್ ದ ಸೇಮ್ ಟೈಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ ಬಿ ಈಸ್ ಆಲ್ಸೋ ನಾಟ್ ಈಕ್ವಲ್ ಟು 1. ಅಂದ್ರೆ ಸಿಂಗಲ್ಟನ್ ಸೆಟ್ ಅಂದ್ರೆ ಏನು ನಮಗೆ ಗೊತ್ತೇ ಇದೆ. ಯಾವುದೇ ಸೆಟ್ ಅಲ್ಲಿ ಒಂದು ಎಲಿಮೆಂಟ್ ಇದ್ರೆ ಸಿಂಗಲ್ಟನ್ ಸೆಟ್ ಆಗುತ್ತೆ. ನಾನ್ ಸಿಂಗಲ್ಟನ್ ಸೆಟ್ ಅಂದ್ರೆ ಏನು? ಒಂದೇ ಎಲಿಮೆಂಟ್ ಇರೋದಿಲ್ಲ, ಅಂದ್ರೆ ಒಂದಕ್ಕಿಂತ ಜಾಸ್ತಿ ಅಂತ ಅರ್ಥ. ಸೊ ಎನ್ ಆಫ್ ಎ ಎನ್ ಆಫ್ ಬಿ ಎರಡರಲ್ಲೂ ಕೂಡ ಮೋರ್ ದೆನ್ ಒನ್ ಎಲಿಮೆಂಟ್ ಇದೆ ಅನ್ನೋದನ್ನ ಹೇಳ್ತಿದ್ದಾರೆ. ಫೈನ್. ಹಾಗೆ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಎನ್ ಆಫ್ ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು 35. ಎನ್ ಆಫ್ ಎ ಕ್ರಾಸ್ ಬಿ ಈಸ್ ಈಕ್ವಲ್ ಟು 35. ಫೈನ್. ಸೊ ಈಗ ಹಾಗಿದ್ರೆ ನಾವು ಎನ್ ಆಫ್ ಎ ಸಿ ಎನ್ ಆಫ್ ಬಿ ಕಾಂಬಿನೇಷನ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಆದ್ರೆ ಅದಕ್ಕಿಂತ ಮುಂಚೆ ಇಲ್ಲಿ ಮತ್ತೊಂದು ಇನ್ಫಾರ್ಮೇಶನ್ ಅನ್ನ ಕೊಟ್ಟರೆ ಬಿ ಈಸ್ ದ ಸಬ್ಸೆಟ್ ಆಫ್ ಎ ಅಂತ. ಸರಿ, ನಾನು ಇಲ್ಲಿ ಬರಿತೀನಿ ನೋಡಿ, ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು 35 ಆಗುತ್ತೆ. ಹೌದಾ? ಸೊ 35 ಬರುವಂತಹ ಚಾನ್ಸ್ ಯಾವ ಟೇಬಲ್ ಅಲ್ಲಿ 35 ಬರುತ್ತೆ? ಯಾವ ಎರಡು ವ್ಯಾಲ್ಯೂಗಳನ್ನ ತಗೊಂಡ್ರೆ ಅದರ ಪ್ರಾಡಕ್ಟ್ ಕ್ರಾಸ್ ಪ್ರಾಡಕ್ಟ್ 35 ಅನ್ನ ಕೊಡುತ್ತೆ ಅಂದ್ರೆ ಒಂದು ದಟ್ ಈಸ್ 5 ಇಂಟು 7 ಅಥವಾ ಇನ್ನೊಂದು 7 ಇಂಟು 5. ಕರೆಕ್ಟ್ ಅಲ್ವಾ? 5 7s 35 ಅಥವಾ 7 5s 35. ಈಗ ಇವೆರಡರಲ್ಲಿ ಯಾವುದು ಎ ಯಾವುದು ಬಿ, ಯಾವುದು ಎ ಯಾವುದು ಬಿ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಅದನ್ನ ಫೈಂಡ್ ಔಟ್ ಮಾಡಲಿಕ್ಕೆ ಈ ಕಂಡೀಷನ್ ಅಪ್ಲಿಕೇಬಲ್. ಹೌದಾ? ಬಿಕಾಸ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದರೆ ಬಿ ಇಸ್ ದ ಸಬ್ಸೆಟ್ ಆಫ್ ಎ ಅಂತ. ಅಂದ್ರೆ ಎ ಯೂನಿವರ್ಸಲ್ ಸೆಟ್ ಅಥವಾ ಬಿಗ್ಗೆಸ್ಟ್ ಸೆಟ್. ಆ ಎ ಅನ್ನುವಂಥ ಸೆಟ್ ಇಂದ ಬಿ ಅನ್ನುವಂಥ ಸಬ್ಸೆಟ್ ಆಗಿದೆ. ಇಟ್ ಮೀನ್ಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಎ ಶುಡ್ ಬಿ ಗ್ರೇಟರ್ ದೆನ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಬಿ. ಇವೆರಡು ಎ ಕ್ರಾಸ್ ಬಿ ಅನ್ನ ರಿಸೆಂಬಲ್ ಮಾಡ್ತಿದೆ. ಅರ್ಥ ಆಗ್ತಿದೆ ಅಲ್ವಾ? ಎ ಕ್ರಾಸ್ ಬಿ ಅನ್ನ ಈ ಎರಡೂ ವ್ಯಾಲ್ಯೂಸ್ಗಳು ರಿಸೆಂಬಲ್ ಮಾಡ್ತಿದೆ. ಇದರಲ್ಲಿ ಎ ವ್ಯಾಲ್ಯೂ ಏನಾಗಿರ್ಬೇಕು? ದೊಡ್ಡದಿರಬೇಕು ಅಂತ ನಾನು ಹೇಳಿದೆ. ಹಾಗಿದ್ರೆ 7 ಕ್ರಾಸ್ 5 ಏನಿದೆಲ್ಲ ಇದು ಸ್ಯೂಟೇಬಲ್ ಆಗಿ ಇರ್ತಕ್ಕಂಥದ್ದು. ಬಿಕಾಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಎ ಇಸ್ 7, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಬಿ ಈಸ್ 5. ಹೌದಾ? ಹಾಗೆ ಬಿ ಇಸ್ ದ ಸಬ್ಸೆಟ್ ಆಫ್ ಎ ಏನಿದೆ ಅಲ್ಲ, ಈ ಕಂಡೀಷನ್ ಇದಕ್ಕೆ ಮ್ಯಾಚ್ ಅಪ್ಲಿಕೇಬಲ್ ಆಗುತ್ತೆ. ಸೊ ಹಾಗಿದ್ರೆ ಇದ್ರ ಪ್ರಕಾರ ಎನ್ ಆಫ್ ಎ ಈಸ್ ಈಕ್ವಲ್ ಟು 7, ಹಾಗೆ ಎನ್ ಆಫ್ ಬಿ ಈಸ್ ಈಕ್ವಲ್ ಟು 5. ಸರಿನಾ? ಈಗ ಹಾಗಿದ್ರೆ ನಾವು ಇದನ್ನ ಫೈಂಡ್ ಔಟ್ ಮಾಡಬಹುದು. ಎನ್ ಆಫ್ ಎ ಸಿ ಎನ್ ಆಫ್ ಬಿ ಈಸ್ ಈಕ್ವಲ್ ಟು, ವಾಟ್ ಈಸ್ ಎನ್ ಆಫ್ ಎ ಹಿಯರ್? 7 7 ಸಿ 5. ಹೌದಾ? ಸೊ ಎನ್ ಸಿ ಆರ್ ಇದೆ. ಸೊ ಇದಕ್ಕೆ ನಾನು ಇನ್ನೊಂದು ಫಾರ್ಮುಲಾನ ಇವಾಗ ಅಪ್ಲೈ ಮಾಡ್ತೀನಿ. ಏನು? ಎನ್ ಸಿ ಆರ್ ಇಸ್ ಈಕ್ವಲ್ ಟು ಎನ್ ಸಿ ಎನ್ ಮೈನಸ್ ಆರ್. ಅಂದ್ರೆ 7c 7 ಮೈನಸ್ 5 ಮಾಡಿದ್ರೆ ಯು ವಿಲ್ ಗೆಟ್ 7c2. ರೈಟ್? 7c2 ನಿಮಗೆ ಬರುತ್ತೆ. ಸೊ ಹಾಗಿದ್ರೆ ಈಗ ಇದಕ್ಕೆ ನಾವು ಕಾಂಬಿನೇಷನ್ ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಇಂಟು ಆರ್ ಫ್ಯಾಕ್ಟೋರಿಯಲ್ ಅನ್ನು ಅಪ್ಲೈ ಮಾಡಿದ್ರೆ, ಸೊ ಎನ್ ಫ್ಯಾಕ್ಟೋರಿಯಲ್ ಅಂದ್ರೆ 7 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಆರ್ ಅಂದ್ರೆ 5 ಫ್ಯಾಕ್ಟೋರಿಯಲ್ ಇಂಟು ಆರ್ ಫ್ಯಾಕ್ಟೋರಿಯಲ್ ಅಂದ್ರೆ 2 ಫ್ಯಾಕ್ಟೋರಿಯಲ್. ಸೊ ನಾವು ಈಗ 7 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಇದೆ. ಹೌದಾ? ಈ ಕಡೆಗೆ 7 ಇಂಟು 6 ಇಂಟು 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಅಂದರೆ 2 ಅಂತ ಬರಿತೀನಿ. ನಾವು 5 ಮತ್ತೆ 5 ಫ್ಯಾಕ್ಟೋರಿಯಲ್ಗಳು ಹೋಯ್ತು. 2 1s 2 3s 6. ಸೊ ನಾವು ಯು ವಿಲ್ ಗೆಟ್ 7 3s 21. ರೈಟ್? ಸೊ ಹಾಗಿದ್ರೆ ನಿಮಗೆ ಬರುವಂತಹ ಆನ್ಸರ್ ಯಾವುದು ಅಂದ್ರೆ ಆಪ್ಷನ್ ಡಿ 21 ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಡಿ 21 ಇಸ್ ದ ರೈಟ್ ಆನ್ಸರ್. ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್. ದ ನಂಬರ್ ಆಫ್ 4 digit numbers without repetition that can be formed using the digits 1 2 3 4 5 6 7 in which each number has 2 odd digits and 2 even digits is how much ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ಕ್ವೆಶನ್ ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ನಂಬರ್ ಆಫ್ 4 digit ನಂಬರ್ಸ್ ಅಂತ ಹೇಳ್ತಿದ್ದಾರೆ. ನಾವು ಇಲ್ಲಿ 4 digit ನಂಬರ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಹೌದಾ? ಸೊ ಕಂಡೀಷನ್ ಏನೇನು ಕೊಟ್ಟಿದ್ದಾರೆ ಇನ್ಫಾರ್ಮೇಶನ್ ಅಂದ್ರೆ, ಫಸ್ಟ್ ಕಂಡೀಷನ್ ವಿತೌಟ್ ರಿಪಿಟೇಷನ್ ಅಂತೆ. ನೋಡಿ, 4 digit ನಂಬರ್ ಏನ್ ಫಾರ್ಮ್ ಮಾಡ್ತೀವಲ್ಲ ದಟ್ ಈಸ್ ವಿತೌಟ್ ರಿಪಿಟೇಷನ್. ಅಂದ್ರೆ ಇಲ್ಲಿ ಯೂಸ್ ಮಾಡ್ತಕ್ಕಂಥ ನಂಬರ್ಸ್ಗಳು ಯಾವುದು ಕೂಡ ಸೇಮ್ ಇರಬಾರ್ದು, ಯಾವುದು ಕೂಡ ರಿಪೀಟ್ ಆಗಬಾರ್ದು. ಓಕೆ,
ದಟ್ ಕ್ಯಾನ್ ಬಿ ಫಾರ್ಮ್ಡ್ ಅಂದ್ರೆ ಈ 4 ಡಿಜಿಟ್ ನಂಬರ್ ಕ್ಯಾನ್ ಬಿ ಫಾರ್ಮ್ಡ್ ಯೂಸಿಂಗ್ ದ ಡಿಜಿಟ್ಸ್ 1 2 3 4 5 6 7 ನೋಡಿ 1 2 3 4 5 6 7 ಈ ಡಿಜಿಟ್ಸ್ ಗಳನ್ನ ಯೂಸ್ ಮಾಡಿಕೊಂಡೇ ನಾವು 4 ಡಿಜಿಟ್ ನಂಬರ್ ಅನ್ನ ಮಾಡಬೇಕಂತೆ. ಕಂಡೀಷನ್ ಏನು ಅಂದ್ರೆ ಯಾವುದೇ ಡಿಜಿಟ್ಗಳು ರಿಪೀಟ್ ಆಗಬಾರ್ದು. ಫೈನ್. ಇನ್ ವಿಚ್ ಈಚ್ ನಂಬರ್ ಹ್ಯಾಸ್ 2 ಆಡ್ ಡಿಜಿಟ್ಸ್ ಅಂಡ್ 2 ಈವೆನ್ ಡಿಜಿಟ್ಸ್. ಈ 4 ಡಿಜಿಟ್ ನಂಬರ್ ಏನ್ ಫಾರ್ಮ್ ಮಾಡ್ತೀವಲ್ಲ, ಎಷ್ಟಾದ್ರೂ ಮಾಡಬಹುದು. ಆ ಎಲ್ಲಾ 4 ಡಿಜಿಟ್ ನಂಬರ್ಗಳಲ್ಲೂ ಕೂಡ 2 ಆಡ್ 2 ಈವೆನ್ ಇರಲೇಬೇಕಂತೆ. 2 ಆಡ್ ಹಾಗೆ 2 ಈವೆನ್. ಇಷ್ಟು ಇನ್ಫಾರ್ಮೇಶನ್ ನಮಗೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗಿದ್ರೆ ಈಗ ಇದನ್ನ ಹೆಂಗೆ ಸಾಲ್ವ್ ಮಾಡೋದು ನೋಡೋಣ. ಫಸ್ಟ್ ಆಫ್ ಆಲ್ ಈ ಕೊಟ್ಟಿರೋ ನಂಬರ್ಸ್ ಡಿಜಿಟ್ಸ್ ಅಲ್ಲಿ ಎಷ್ಟು ಆಡ್ ಇದೆ ಎಷ್ಟು ಈವೆನ್ ಇದೆ ಅಂತ ನೋಡ್ಕೊಳ್ತೀನಿ. ಓಕೆ, ಆಡ್ ಎಷ್ಟಿದೆ? ಆಡ್ 1 3 5 7 1 3 5 ಹಾಗೆ 7. ಈವೆನ್ ಕಡೆಗೆ ಬರ್ತೀನಿ. ಈವೆನ್ ಎಷ್ಟಿದೆ? 2 4 6 ಇದೆ. 2 4 ಹಾಗೆ 6. ಡನ್. ಓಕೆ, ಸೊ ಇದು ನಮಗೆ ಆಡ್ ಹಾಗೆ ಈವೆನ್ ನಂಬರ್ಗಳ ಕಥೆ ಆಯ್ತು. ಸರಿ, ಈಗ ಫಸ್ಟ್ ಆಫ್ ಆಲ್ ನಾನೇನ್ ಮಾಡ್ತೀನಿ ಅಂದ್ರೆ ಆಡ್ ಹಾಗೆ ಈವೆನ್ ನಂಬರ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅಂದ್ರೆ 4 ಡಿಜಿಟ್ ನಂಬರ್ ಅನ್ನ ಫಾರ್ಮ್ ಮಾಡ್ಲಿಕ್ಕೆ ನನಗೆ ಯಾವ್ದಾದ್ರೂ 2 ಆಡ್ ಬೇಕು, 2 ಈವೆನ್ ನಂಬರ್ ಬೇಕು. ಸೊ ಎಷ್ಟೊಂದಿದೆ? ಇಲ್ಲಿ 4 ಇದೆ, ಇಲ್ಲಿ 3 ಇದೆ. ಅದಕ್ಕೆ ನಾನೇನ್ ಮಾಡ್ತೀನಿ, ಫಸ್ಟ್ ಸೆಲೆಕ್ಷನ್ ಮಾಡ್ಕೊಳ್ತೀನಿ. ಸೆಲೆಕ್ಷನ್ ಮಾಡ್ಕೊಂಡು ಅರೇಂಜ್ಮೆಂಟ್ ಮಾಡ್ತೀನಿ. ಅರ್ಥ ಮಾಡ್ಕೊಳ್ಳಿ. ಆರ್ ಯು ಗೆಟಿಂಗ್ ದಿಸ್? ಫಸ್ಟ್ ಆಫ್ ಆಲ್ ನಾನು ಸೆಲೆಕ್ಷನ್ ಮಾಡಬೇಕು. ಸೊ ಲೆಟ್ ಮೀ ರೈಟ್ ಹಿಯರ್ ಸೆಲೆಕ್ಷನ್ ಅಂತ ಹೇಳಿ ಬರ್ಕೊಳ್ತೀನಿ. ಸೆಲೆಕ್ಷನ್ ಅಂದ್ರೆ ಕಾಂಬಿನೇಷನ್ ಅಂತ ಆಯ್ತು, ಹೌದಾ? ಸೊ ಸೆಲೆಕ್ಷನ್ ಹೆಂಗೆ ಸೆಲೆಕ್ಟ್ ಮಾಡ್ತೀರಾ? ಔಟ್ ಆಫ್ 4 ಆಡ್ ನಂಬರ್ಸ್ ವಿ ನೀಡ್ ಟು ಸೆಲೆಕ್ಟ್ 2. ಔಟ್ ಆಫ್ 3 ಈವೆನ್ ನಂಬರ್ಸ್ ವಿ ನೀಡ್ ಟು ಸೆಲೆಕ್ಟ್ 2, ಹೌದಾ? ಸೊ ಔಟ್ ಆಫ್ 4 ವಿ ನೀಡ್ ಟು ಸೆಲೆಕ್ಟ್ 2, ಔಟ್ ಆಫ್ 3 ವಿ ನೀಡ್ ಟು ಸೆಲೆಕ್ಟ್ 2. ಸೊ ಎರಡನ್ನು ಸೈಮಲ್ಟೇನಿಯಸ್ ಆಗಿ ಸೆಲೆಕ್ಟ್ ಮಾಡ್ತಿರೋದ್ರಿಂದ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. ಐ ಹೋಪ್ ಯು ಆರ್ ಗೆಟಿಂಗ್ ದಿಸ್. ಸೊ ಈಗ 4C2 ಇದೆ, ಹೌದಾ? ಕಾಂಬಿನೇಷನ್ ಅನ್ನ ಅಪ್ಲೈ ಮಾಡ್ತೀವಿ. ಸೊ 4C2 ಕ್ಯಾನ್ ಬಿ ರಿಟರ್ನ್ ಆಸ್, ನೋಡಿ, 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಮೈನಸ್ 2 ಫ್ಯಾಕ್ಟೋರಿಯಲ್, ದಟ್ ಈಸ್ 2 ಫ್ಯಾಕ್ಟೋರಿಯಲ್ ಓನ್ಲಿ, ಇಂಟು R ಫ್ಯಾಕ್ಟೋರಿಯಲ್ ಅಂದ್ರೆ ಅಗೇನ್ 2 ಫ್ಯಾಕ್ಟೋರಿಯಲ್. ಕರೆಕ್ಟ್ ಅಲ್ವಾ? ಇಂಟು 3C2. 3C2 ಅನ್ನ ನಾನು ಹಿಂಗ್ ಬರಿಬಹುದಾ? 3C 3 minus 2, that is NCR is equal to NCN minus R ಅಂತ ಬರಿಬಹುದಾ? ಎಲ್ಲಿ ಯೂಸ್ ಮಾಡಬಹುದು ಅನ್ನೋದು ನಾವು ತಿಳ್ಕೊಂಡಿರ್ಬೇಕು. ಯಾಕೆ ಹಂಗೆ ಬರೀತೀನಿ ಅಂದ್ರೆ 3C2 ಮಾಡೋದ್ರ ಬದಲು ಸೀದಾ 3C1 ಆಗುತ್ತಿದ್ದು. ವಾಟ್ ಈಸ್ 3C1 ವ್ಯಾಲ್ಯೂ? ದಟ್ ಈಸ್ 3. ಸೊ ಹಾಗಿದ್ರೆ 3C2 ಅನ್ನ ನಾನು 3C 3 minus 2 ಅಂತ ಬರೀತೀನಿ. ಯೂಸಿಂಗ್ ದ ಫಾರ್ಮುಲಾ NCR is equal to NCN minus R. ಆಲ್ ರೈಟ್. ಸೊ ಈಗ 4 ಫ್ಯಾಕ್ಟೋರಿಯಲ್ ಏನಿದೆ ಅಲ್ಲ ಅದನ್ನ ಇಲ್ಲಿ ಬರ್ಕೊಳ್ತೀನಿ. ಲೆಟ್ ಮೀ ರೈಟ್ ಹಿಯರ್. 4 ಫ್ಯಾಕ್ಟೋರಿಯಲ್ ಅಂದ್ರೆ 4 ಇಂಟು 3 ಇಂಟು 2 ಇಂಟು 1 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಅಂದ್ರೆ 2, ಅಗೇನ್ 2 ಫ್ಯಾಕ್ಟೋರಿಯಲ್ ಅಂದ್ರೆ 2. ಓಕೆ, ಸೊ ಇಲ್ಲಿ 2 ಇಂಟು 2 ಇಸ್ 4, ಇಲ್ಲಿ 4. ನಾನು ಮಾಡ್ತಿರೋದು ಅರ್ಥ ಆಗ್ತಿದೆ ಅಲ್ವಾ? 2 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ ಈಸ್ 2, 2 ಫ್ಯಾಕ್ಟೋರಿಯಲ್ ಈಸ್ ಅಗೇನ್ 2. ಸೊ 2 ಇಂಟು 2 ಇಸ್ 4. 4 ಅನ್ನ ಕ್ಯಾನ್ಸಲ್ ಮಾಡಿದೆ. ಈಗ ಇಲ್ಲಿ 3C 3 minus 2 ಅಂದ್ರೆ ವಾಟ್ ಯು ವಿಲ್ ಗೆಟ್? ಯು ವಿಲ್ ಗೆಟ್ 3C1 ಹಿಯರ್. ಯು ವಿಲ್ ಗೆಟ್ 3C1. ಫೈನ್. ಸೊ 3 ಇಂಟು 2 ಇಸ್ 6. ಈ ಕಡೆಗೆ 3C1 ವ್ಯಾಲ್ಯೂ ಇಸ್ 3. ಹಾಗಿದ್ರೆ 6 ಇಂಟು 3 ಈಸ್ 18. ನೋಡಿ, ನಾವು ಈ 4 ಡಿಜಿಟ್ ನಂಬರ್ ಅನ್ನ ಫಾರ್ಮ್ ಮಾಡಬೇಕು ಅಂದ್ರೆ ಯಾವ ರೀತಿ ನಂಬರ್ಗಳನ್ನ ಸೆಲೆಕ್ಟ್ ಮಾಡಬೇಕು ಅಂದ್ರೆ ಆ ಎಲ್ಲಾ 4 ಡಿಜಿಟ್ ನಂಬರ್ಗಳಲ್ಲೂ 2 ಆಡ್ 2 ಈವೆನ್ ನಂಬರ್ಗಳು ಇರಲೇಬೇಕು. ಸೊ 2 ಆಡ್ 2 ಈವೆನ್ ನಂಬರ್ಗಳನ್ನ ಹೊಂದಿರುವಂತಹ ಸೆಲೆಕ್ಷನ್ ಎಷ್ಟಪ್ಪ ಅಂದ್ರೆ ದಟ್ ಈಸ್ 18 ನಂಬರ್ ಆಫ್ ವೇಸ್ ಅಲ್ಲಿ 2 ಆಡ್ 2 ಈವೆನ್ ನಂಬರ್ಗಳನ್ನ ಅಟ್ ಎ ಟೈಮ್ ನಾವು ಸೆಲೆಕ್ಟ್ ಮಾಡಬಹುದು. ಏನು? 18 ನಂಬರ್ ಆಫ್ ವೇಸ್ ಅಲ್ಲಿ 2 ಆಡ್ 2 ಈವೆನ್ ನಂಬರ್ಗಳನ್ನ ಸೈಮಲ್ಟೇನಿಯಸ್ ಆಗಿ ಸೆಲೆಕ್ಟ್ ಮಾಡಿದ್ವಿ. ಈಗ ಸೆಲೆಕ್ಟ್ ಮಾಡಿರುವಂಥ 18 ನಂಬರ್ ಆಫ್ ವೇಸ್ ಅಲ್ಲಿ ನಾವು 2 ಆಡ್ 2 ಈವೆನ್ ನಂಬರ್ಗಳನ್ನ ಸೆಲೆಕ್ಟ್ ಮಾಡಬಹುದು. ಮಾಡಿರೋ ನಂಬರ್ ಅನ್ನ ನಾವು ವಿತೌಟ್ ರಿಪಿಟೇಷನ್ ಅರೇಂಜ್ ಮಾಡಬೇಕು.
ವಿತೌಟ್ ರಿಪಿಟೇಷನ್. ಸೊ ವಿತೌಟ್ ರಿಪಿಟೇಷನ್ ಅಂದ್ರೆ ಏನ್ ಮಾಡ್ತೀರಾ? ಹಿಯರ್ ವಾಟ್ ಯು ಆರ್ ಸಪೋಸ್ ಟು ಡೂ ಅಂದ್ರೆ 18 ಇಂಟು 4 ಫ್ಯಾಕ್ಟೋರಿಯಲ್ ವೇಸ್ ಅಲ್ಲಿ. 4 ಫ್ಯಾಕ್ಟೋರಿಯಲ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ಯಾವುದೇ ನಂಬರ್ ಅನ್ನ ಅಂದ್ರೆ 4 ಇಂಟು 3 ಇಂಟು 2 ಇಂಟು 1 ವಿತೌಟ್ ರಿಪೀಟಿಂಗ್ ಎನಿ ನಂಬರ್, ಆ ಒಂದು ನಂಬರ್ ಅನ್ನ ಅರೇಂಜ್ ಮಾಡೋದನ್ನ ನಾವು n ಫ್ಯಾಕ್ಟೋರಿಯಲ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇರ್ತಕ್ಕಂಥ ಈ 18 ನಂಬರ್ ಆಫ್ ವೇಸ್ ಏನಿದೆ ಅಲ್ಲ, ಏನಿದು 18 ನಂಬರ್ ಆಫ್ ವೇಸ್ ಅಲ್ಲಿ 2 ಆಡ್ 2 ಈವನ್ ನಂಬರ್ಗಳನ್ನು ಸೆಲೆಕ್ಟ್ ಮಾಡಿದೀವಿ. ಸೆಲೆಕ್ಟ್ ಮಾಡಿರೋ ನಂಬರ್ ಅನ್ನ ವಿತೌಟ್ ರಿಪಿಟೇಷನ್ ಅಂದ್ರೆ 4 ಫ್ಯಾಕ್ಟೋರಿಯಲ್ ವೇಸ್ ಅಲ್ಲಿ ನಾವು ಅರೇಂಜ್ ಮಾಡಬಹುದು. ಸೊ ನಾವು 18 ಇಂಟು 4 ಫ್ಯಾಕ್ಟೋರಿಯಲ್ ಅಂದ್ರೆ 4 3s are 12, 12 2s are 24 ಆಗುತ್ತೆ. ಹೌದಾ? ಓಕೆ. ಸೊ 18 ಇಂಟು 24 ಮಾಡಿದ್ರೆ 18 ಟೇಬಲ್ ಅಂತೂ ಬರುತ್ತೆ, 24 ಬರದೇ ಇದ್ರು. ಹೌದಾ? 18 4s are 72, ದೆನ್ 18 2s are 36, 36 ಪ್ಲಸ್ 7 ಮಾಡಿದ್ರೆ ಹೌ ಮಚ್ ಯು ವಿಲ್ ಗೆಟ್ 43. ಸೊ ಹಾಗಿದ್ರೆ ಆಪ್ಷನ್ ಎ ಕರೆಕ್ಟ್ ಅಲ್ವಾ? ಆಪ್ಷನ್ ಎ 432 ಇಸ್ ದ ರೈಟ್ ಆನ್ಸರ್. ಆಲ್ ರೈಟ್, ಕರೆಕ್ಟ್ ಅಲ್ವಾ? ಆಪ್ಷನ್ ಎ 432 ಏನಿದೆಲ್ಲ, ದಿಸ್ ಇಸ್ ದ ರೈಟ್ ಸೊಲ್ಯೂಷನ್. ಆಲ್ ರೈಟ್, ಅರ್ಥ ಆಯ್ತಲ್ಲ ಈ ಪ್ರಶ್ನೆ? ಐ ಬಿಲೀವ್ ಯು ಆರ್ ಗೆಟ್ಟಿಂಗ್ ದಿಸ್. ಫೈನ್. ಸೊ ಹಾಗಿದ್ರೆ ನಮ್ಮ ನೆಕ್ಸ್ಟ್ ಕ್ವೆಶ್ಚನ್ ಕಡೆಗೆ ಹೋಗೋಣ. ನಂಬರ್ ಆಫ್ ಡಿಫರೆಂಟ್ ಪರ್ಮ್ಯುಟೇಷನ್ಸ್ ಈಚ್ ಕಂಟೈನಿಂಗ್ ಆಲ್ ಲೆಟರ್ಸ್ ಆಫ್ ದ ವರ್ಡ್ ಸ್ಟೇಟ್ಸ್ಮನ್ ಈಸ್ ವಾಟ್ ಅಂತ ಕೇಳ್ತಿದ್ದಾರೆ. ಸೊ ನೋಡಿ, ಇಲ್ಲಿ ಪ್ರಶ್ನೆ ತುಂಬಾ ಸಿಂಪಲ್ ಆಗಿದೆ, ಸಾಲ್ವ್ ಮಾಡೋದು ಅಷ್ಟೇ ಸಿಂಪಲ್ ಆಗಿದೆ. ಹೌದಾ? ಹೆಂಗೆ? ತುಂಬಾ ಸಿಂಪಲ್. ನಂಬರ್ ಆಫ್ ಡಿಫರೆಂಟ್ ಪರ್ಮ್ಯುಟೇಷನ್ಸ್ ಅಂದ್ರೆ ನಂಬರ್ ಆಫ್ ಡಿಫರೆಂಟ್ ಅರೇಂಜ್ಮೆಂಟ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕಂತೆ. ಈಚ್ ಕಂಟೈನಿಂಗ್ ನೋಡಿ, ಡಿಫರೆಂಟ್ ಅರೇಂಜ್ಮೆಂಟ್ಸ್ ಮಾಡಬೇಕಂತೆ. ಆ ಅರೇಂಜ್ಮೆಂಟ್ ಯಾವ ರೀತಿ ಇರಬೇಕು ಅಂದ್ರೆ ಇಟ್ ಶುಡ್ ಕಂಟೈನ್ ಆಲ್ ಲೆಟರ್ಸ್ ಆಫ್ ದ ವರ್ಡ್ ಸ್ಟೇಟ್ಸ್ಮನ್. ಬೇಸಿಕಲಿ ಸ್ಟೇಟ್ಸ್ಮನ್ ಅನ್ನುವಂಥ ಪದ ಕೊಟ್ಟಿದ್ದಾರೆ, ವರ್ಡ್ ಕೊಟ್ಟಿದ್ದಾರೆ. ಆ ವರ್ಡ್ ಅಲ್ಲಿ ಇರ್ತಕ್ಕಂಥ ಲೆಟರ್ಸ್ ಗಳನ್ನ ಬಳಸಿ, ಸ್ಟೇಟ್ಸ್ಮನ್ ಅಲ್ಲಿ ಇರ್ತಕ್ಕಂಥ ಲೆಟರ್ಸ್ ಗಳನ್ನ ಬಳಸಿ ಡಿಫ್ರೆಂಟ್ ರೀತಿಯಲ್ಲಿ ನಾವು ಅನೇಕ ಪದಗಳನ್ನ ಅರೇಂಜ್ ಮಾಡ್ಬೇಕಂತ, ಅನೇಕ ವರ್ಡ್ಗಳನ್ನ ನಾವು ಅರೇಂಜ್ ಮಾಡ್ಬೇಕಂತೆ. ಓಕೆ. ಸೊ ಇಲ್ಲಿ ಇರ್ತಕ್ಕಂಥ ಲೆಟರ್ಸ್ ಗಳನ್ನ ಬಳಸಿ ನಾವು ನಂಬರ್ ಆಫ್ ಡಿಫರೆಂಟ್ ಅರೇಂಜ್ಮೆಂಟ್ಸ್ ಗಳನ್ನ ಮಾಡ್ಬೇಕಂತೆ. ಹಾಗಿದ್ರೆ ಎಷ್ಟು ನಂಬರ್ ಆಫ್ ವೇಸ್ ಅಲ್ಲಿ ನಾವು ಡಿಫರೆಂಟ್ ಅರೇಂಜ್ಮೆಂಟ್ಸ್ ಗಳನ್ನ ಮಾಡ್ಬೋದು ಅಂತ ಫೈಂಡ್ ಔಟ್ ಮಾಡಬೇಕು. ಫೈನ್. ಸೊ ಹಾಗಿದ್ರೆ ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಿ, ಇಲ್ಲೇನಿದೆ ಸ್ಟೇಟ್ಸ್ಮನ್, ಇದರಲ್ಲಿ ಯಾವ ಯಾವ ಲೆಟರ್ಗಳಿದೆ ಅದನ್ನ ನಾನು ಬರ್ಕೊಳ್ತೀನಿ. ಸೊ ಎಸ್, ಹೌದಾ? ದೆನ್ ಟಿ, ಎ, ಅಗೇನ್ ಟಿ ಬಂದಿದೆ, ಇಲ್ಲಿ ಬರೀತೀನಿ. ರಿಪೀಟ್ ಆಗಿರೋದನ್ನ ಒಂದ್ರ ಕೆಳಗೊಂದು ಬರೀತೀನಿ. ದೆನ್ ಇ ಇದೆ, ಹೌದಾ? ದೆನ್ ಅಗೇನ್ ಎಸ್ ಬಂದಿದೆ, ದೆನ್ ಎಂ ಇದೆ, ಮತ್ತೊಮ್ಮೆ ಎ ಬಂದಿದೆ, ಅಂಡ್ ಎನ್ ಹಿಯರ್. ಡನ್. ಸೊ ಇದು ನಮ್ಮ ಸ್ಟೇಟ್ಸ್ಮನ್. ಸರಿ. ಈಗ ಈ ಸ್ಟೇಟ್ಸ್ಮನ್ ಅನ್ನುವಂತಹ ಪದದಲ್ಲಿ ಎಷ್ಟು ಲೆಟರ್ಸ್ಗಳು ರಿಪೀಟ್ ಆಗಿದೆ? ಎಸ್, ಟಿ, ಎ ರಿಪೀಟ್ ಆಗಿದೆ, ಒಂದಕ್ಕಿಂತ ಹೆಚ್ಚಿಗೆ ಸಲ. ನಾನು ಯಾಕೆ ಇದನ್ನ ಕೇಳ್ತಿದ್ದೀನಿ ಅಂದ್ರೆ, ಪರ್ಮ್ಯುಟೇಷನ್ ಅಲ್ಲಿ 2 ರೀತಿ ಓದ್ತೀವಿ. ಮೊದಲನೇದು ಏನು? ವೆನ್ ದ ಗಿವೆನ್ ಆಬ್ಜೆಕ್ಟ್ಸ್ ಆರ್ ಕಂಪ್ಲೀಟ್ಲಿ ಡಿಸ್ಟಿಂಕ್ಟ್. ಇಲ್ಲಿ ಆಬ್ಜೆಕ್ಟ್ಸ್ ಅಂದ್ರೆ ಏನು? ಲೆಟರ್ಸ್ಗಳು. ಯಾವಾಗ ಎಲ್ಲಾ ಲೆಟರ್ಸ್ಗಳು ಡಿಫ್ರೆಂಟ್ ಆಗಿ ಇರ್ತವೋ ನಾವು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಅಲ್ಲಿ ಒಂದು ಫಾರ್ಮುಲಾ ಇದೆ, n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಯೂಸ್ ಮಾಡ್ತೀವಿ. ಒಂದು ವೇಳೆ ಕೊಟ್ಟಿರುವಂತಹ ಆಬ್ಜೆಕ್ಟ್, ಕೊಟ್ಟಿರುವಂತಹ ಒಂದು ಪದ ಏನಿದೆ ಅಲ್ಲ, ವರ್ಡ್ ಏನಿದೆ ಅಲ್ಲ, ಅದರಲ್ಲಿ ಇರ್ತಕ್ಕಂಥ ಲೆಟರ್ಸ್ ಅಥವಾ ಆಬ್ಜೆಕ್ಟ್ಸ್, ಇದು ಲೆಟರ್ಸ್ ಆಬ್ಜೆಕ್ಟ್ಸ್, ಇವುಗಳು ಡಿಫ್ರೆಂಟ್ ಆಗಿ ಇಲ್ಲ ಅಂದ್ರೆ ಎಲ್ಲವೂ ಡಿಫ್ರೆಂಟ್ ಆಗಿ ಇಲ್ಲ, ಕೆಲವೊಂದು ಸಿಮಿಲರ್ ಆಗಿ ಪದೇ ಪದೇ ರಿಪೀಟ್ ಆಗಿದೆ ಅಂದ್ರೆ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಯಾವ ಫಾರ್ಮುಲಾನ ಯೂಸ್ ಮಾಡ್ತೀವಿ ಅಂದ್ರೆ ದಟ್ ಈಸ್ ಎನ್ ಪಿ ಆರ್ ಇಸ್ ಈಕ್ವಲ್ ಟು ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ P1 ಫ್ಯಾಕ್ಟೋರಿಯಲ್, P2 ಫ್ಯಾಕ್ಟೋರಿಯಲ್, P3 ಫ್ಯಾಕ್ಟೋರಿಯಲ್. ಕರೆಕ್ಟ್ ಅಲ್ವಾ? ಈ ಫಾರ್ಮುಲಾನ ಬಳಸ್ತೀವಿ. ಇಲ್ಲಿ ಬೇಸಿಕಲಿ ಎಸ್ ಎಷ್ಟು ಸಲ ರಿಪೀಟ್ ಆಗಿದೆ? 2 ಸಲ. ಟಿ 2 ಸಲ, ಎ 2 ಸಲ, ಇ 1 ಸಲ, ಎಂ 1 ಸಲ, ಎನ್ ಕೂಡ 1 ಸಲ. ಕರೆಕ್ಟ್ ಅಲ್ವಾ? ಸೊ ಈಗ ಎಸ್ ಅನ್ನ P1 ಅಂತ, ಇದನ್ನ P2 ಅಂತ, ಇದನ್ನ P3, ದಿಸ್ ಒನ್ P4, P5 ಹಾಗೆ P6 ಅಂತ ಕನ್ಸಿಡರ್ ಮಾಡೋಣ. ಹಾಗಿದ್ರೆ ಇಲ್ಲಿ ಎಷ್ಟು
ಫ್ಯಾಕ್ಟೋರಿಯಲ್ಗಳು ಬರ್ತವೆ ಗೊತ್ತಾ? P3, P4 ಫ್ಯಾಕ್ಟೋರಿಯಲ್, P5 ಫ್ಯಾಕ್ಟೋರಿಯಲ್, ಹಾಗೆ ದಿಸ್ ಇಸ್ P6 ಫ್ಯಾಕ್ಟೋರಿಯಲ್. ಡನ್. ಓಕೆ, ಸೊ ದಿಸ್ ಇಸ್ ನೌ ಈಕ್ವಲ್ ಟು n ಫ್ಯಾಕ್ಟೋರಿಯಲ್. n ಅಂದ್ರೆ ಏನು? ನಂಬರ್ ಆಫ್ ಲೆಟರ್ಸ್. ಹೌದಾ? 1 2 3 4 5 6 7 8 9. ಹಾಗಿದ್ರೆ ನಂಬರ್ ಆಫ್ ಲೆಟರ್ಸ್ ಇನ್ ದ ವರ್ಡ್ ಸ್ಟೇಟ್ಸ್ಮನ್ ಅಂದ್ರೆ ಏನು? ದಟ್ ಈಸ್ ಈಕ್ವಲ್ ಟು 9. ಸೊ 9 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ P1. P1 ಫ್ಯಾಕ್ಟೋರಿಯಲ್ ಅಂದರೆ 2 ಫ್ಯಾಕ್ಟೋರಿಯಲ್, P2 ಫ್ಯಾಕ್ಟೋರಿಯಲ್ ಅಂದರೆ ಅಗೇನ್ 2 ಫ್ಯಾಕ್ಟೋರಿಯಲ್, P3 ಅಂದರೆ ಅಗೇನ್ 2 ಫ್ಯಾಕ್ಟೋರಿಯಲ್, ನೆಕ್ಸ್ಟ್ 1 ಫ್ಯಾಕ್ಟೋರಿಯಲ್, 1 ಫ್ಯಾಕ್ಟೋರಿಯಲ್, ಅಗೇನ್ 1 ಫ್ಯಾಕ್ಟೋರಿಯಲ್. ಇಷ್ಟ ಆಯ್ತಾ? ಈಗ 9 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಅಂದರೆ 2, 2 ಫ್ಯಾಕ್ಟೋರಿಯಲ್ ಈಸ್ 2, ಅಗೇನ್ 2 ಫ್ಯಾಕ್ಟೋರಿಯಲ್ ಈಸ್ 2, ನೆಕ್ಸ್ಟ್ ಎಲ್ಲವೂ 1 ಫ್ಯಾಕ್ಟೋರಿಯಲ್. ಡನ್. ಸೊ ಈಗ 9 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 9 ಫ್ಯಾಕ್ಟೋರಿಯಲ್ ಅನ್ನು ಹಿಂಗೆ ಬರಿತೀನಿ. 9 ಇಂಟು 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಡಿವೈಡೆಡ್ ಬೈ, ಇಲ್ಲಿ ನೋಡಿ 2 2s are 4, 4 2s are 8. ಹೌದಾ? ದಿಸ್ ಇಸ್ 8. ಈಗ 8 ಮತ್ತು 8 ಕ್ಯಾನ್ಸಲ್ ಆಯಿತು. ಹೌದಾ? ಸೊ ಈಗ ನೋಡಿ 9 ಹಾಗೆ ಬರಿತೀನಿ. 7 6 ಜಾ 42. ಹೌದಾ? ಇದಿಷ್ಟು ಒಂದು. 5 4s are 20, 23s are 60, 62s are 120. ಓಕೆ, ಎಸ್. ಸೊ ಈಗ 9 ಇಂದ 42 ಅನ್ನು ಮಲ್ಟಿಪ್ಲೈ ಮಾಡ್ತೀನಿ. 9 2s are 18, 9 4s are 36, ಇದು 37 ಇಂಟು 120. ಸೊ ಈಗ 0ನ ಹಾಗೆ ಇಡ್ತೀನಿ. 12 ಟೇಬಲಿಂದ ಇದನ್ನು 378 ಮಲ್ಟಿಪ್ಲೈ ಮಾಡ್ತೀನಿ. ಹೌದಾ? 12 8s are 96. ಹೌದಾ? ಸೊ ದೆನ್ 12 7s are 84. ಸೊ 84 ಪ್ಲಸ್ 9 ಮಾಡಿದರೆ ಹೌ ಮಚ್ ಯು ವಿಲ್ ಗೆಟ್? ಯು ವಿಲ್ ಗೆಟ್ 93. ಹೌದಾ? ದೆನ್ 12 3s are 36. 36 ಅಂದರೆ 45 ಆಗುತ್ತೆ. ಪ್ಲಸ್ 9 ಮಾಡಿದರೆ 45. ಸೊ 4 5 3 6 0 ಎಲ್ಲಿದೆ? ಆಪ್ಷನ್ ಬಿ ಅಲ್ಲಿ ಇದೆ. ಸೊ 4 5 3 6 0 ಇಸ್ ದ ರೈಟ್ ಆಪ್ಷನ್. ಅಂದರೆ ಆಪ್ಷನ್ ಬಿ ಇಸ್ ದ ರೈಟ್ ಸೊಲ್ಯೂಷನ್. ಕ್ಲಿಯರ್? ಅರ್ಥ ಆಯ್ತಾ? ಈ ಪ್ರಶ್ನೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಫೈನ್. ಸೊ ಹಾಗಿದ್ರೆ ಈಗ ಓಕೆ, ಸೊ ಇಲ್ಲಿಗೆ ನಮ್ಮ ಈ ಒಂದು ಚಾಪ್ಟರ್ ಏನಿದೆ ಅಲ್ಲ, ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಚಾಪ್ಟರ್ನ ಮೇಲೆ ಇದ್ದಂತಹ ಮೋಸ್ಟ್ ಇಂಪಾರ್ಟೆಂಟ್ KCET ಕ್ವೆಶನ್ಸ್ಗಳನ್ನು ಇವತ್ತಿನ ಸೆಷನಲ್ಲಿ ನಾವು ಸಾಲ್ವ್ ಮಾಡಿದ್ದಾಯಿತು. ಹೌದಾ? ಸೊ ಮುಂದಿನ ಸೆಷನಲ್ಲಿ ಮತ್ತೊಂದು ಚಾಪ್ಟರ್ನ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ KCET ಕ್ವೆಶನ್ಸ್ಗಳನ್ನು ನಾವು ಸಾಲ್ವ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್. ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.